BA ಥರ್ಡ್ ಸೆಮಿಸ್ಟರ್ ಮೂರನೇ ಸೆಮಿಸ್ಟರ್ ಎಲ್ಲ ಅರ್ಥಶಾಸ್ತ್ರ ವಿದ್ಯಾರ್ಥಿಗಳಿಗೆ ನಾನು ಡಾಕ್ಟರ್ PM ಯಾದವಾಡ್ ಮಾಡುವ ಶುಭ ನಮಸ್ಕಾರಗಳು. ಸೊ ಇವತ್ತು ನಾನು ನಿಮಗೆ ಆನ್ಲೈನ್ ವಿಡಿಯೋ ಕ್ಲಾಸನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಸೊ ನಿಮಗೆ BA ಥರ್ಡ್ ಸೆಮಿಸ್ಟರ್ಗೆ ಯಾವ ಒಂದು ಪೇಪರ್ ಇದೆ ಅಂದರೆ ಹಣ ಸಂಬಂಧಿ ಅರ್ಥಶಾಸ್ತ್ರ, ಇದಕ್ಕೆ ಇಂಗ್ಲೀಷ್ನಲ್ಲಿ ಮಾನಿಟರಿ ಎಕನಾಮಿಕ್ಸ್ ಅಂತ ಹೇಳ್ತೀವಿ. ಓಕೆ, ಸೊ ಆನ್ಲೈನ್ ಕ್ಲಾಸ್ಗಳನ್ನು ನಾವು ನಿಮಗೆ ಏಕೆ ತೆಗೆದುಕೊಳ್ತಾ ಇದ್ದೀವಿ ಅನ್ನೋದು ನಿಮಗೆ ಗೊತ್ತಿರತಕ್ಕಂಥ ಸಂಗತಿ ಇದೆ. ಏಕೆಂದರೆ ಸರ್ಕಾರದ ಈ ಒಂದು COVID-19 ಅಥವಾ ಕೊರೋನಾಕ್ಕೆ ಸಂಬಂಧಪಟ್ಟ ಹಾಗೆ ಏನು ಒಂದು ರಿಸ್ಟ್ರಿಕ್ಷನ್ಗಳಿದೆ ಆ ಸೂಚನೆಯನ್ನು ನಾವು ಪಾಲನೆ ಮಾಡಬೇಕಾಗಿದೆ. ಆದ್ದರಿಂದ ನಾವು ನಿಮಗೆ ಆನ್ಲೈನ್ ಮೂಲಕ ವಿಡಿಯೋ ಕ್ಲಾಸ್ಗಳನ್ನು ತೆಗೆದುಕೊಳ್ತಾ ಇದ್ದೀವಿ. ಸೊ ಹೀಗಾಗಿ ಎಲ್ಲರೂ ಈ ಒಂದು COVID-19 ಅಥವಾ ಕೊರೋನಾ ವೈರಸ್ ನಿಂದ ಸೋಂಕಿನಿಂದ ಬಾಧಿತರಾಗಬಾರದೆಂಬ ಒಂದು ಉದ್ದೇಶ ಮತ್ತು ಆ ಸೋಂಕಿಗೆ ಒಳಗಾಗಿ ಯಾವುದೇ ರೀತಿಯ ತೊಂದರೆಗೆ, ನಿಮ್ಮ ಜೀವಕ್ಕೆ ಯಾವುದೇ ರೀತಿಯ ತೊಂದರೆ ಆಗಬಾರದು. ಸೊ ಆ ಒಂದು ಉದ್ದೇಶದಿಂದ ನೀವು ಮನೆಯಲ್ಲಿಯೇ ಕುಳಿತು ಈ ಒಂದು ಆನ್ಲೈನ್ ವಿಡಿಯೋ ಕ್ಲಾಸ್ಗಳನ್ನು ನೋಡಿ, ತಿಳಿದುಕೊಂಡು, ಅಧ್ಯಯನ ಮಾಡಿ ಅದರ ಮೂಲಕ ನೀವು ಹೆಚ್ಚು ಜ್ಞಾನವನ್ನು ಪಡೆಯೋದು, ನೀವು ಮನೆಯಲ್ಲಿಯೇ ಈ ಒಂದು ಆನ್ಲೈನ್ ವಿಡಿಯೋ ಕ್ಲಾಸ್ಗಳ ಮೂಲಕ ತಯಾರಿ ಆಗಬೇಕು. ಸೊ ಅದರ ಮೂಲಕ ನೀವು ಆಳವಾದ ಒಂದು ಅಧ್ಯಯನವನ್ನು ಸಹ ಮನೆಯಲ್ಲಿ ಮಾಡಲಿಕ್ಕೆ ಸಾಧ್ಯವಿದೆ. ಇವತ್ತು ನಾನು ನಿಮಗೆ ಈ ಒಂದು ಮೊದಲನೇ ಸ್ಲೈಡ್ನಲ್ಲಿ ಹೇಳಿದ ಹಾಗೆ ಈ ಒಂದು ನನ್ನ ಪರಿಚಯ ಮತ್ತು ಅದರೊಂದಿಗೆ ನಿಮಗೆ ಯಾವ ಒಂದು ಪೇಪರ್ ಇದೆ ಅನ್ನೋದನ್ನು ಮೊದಲನೇ ಸ್ಲೈಡ್ನಲ್ಲಿ ತೋರಿಸಿದೆ. ಇನ್ನು ಎರಡನೇ ಸ್ಲೈಡ್ನಲ್ಲಿ ನೀವು ನೋಡಬಹುದು, ಅಲ್ಲಿ ಏನಿದೆ ಅಂದರೆ ಸಿಲೆಬಸ್, ನಿಮ್ಮ ಹಣ ಸಂಬಂಧಿ ಅರ್ಥಶಾಸ್ತ್ರ ಅಥವಾ ಮಾನಿಟರಿ ಎಕನಾಮಿಕ್ಸ್ಗೆ ಸಂಬಂಧಪಟ್ಟ ಹಾಗೆ ಸಿಲೆಬಸ್ ಅನ್ನು ಡಿಸ್ಪ್ಲೇ ಮಾಡಿದ್ದೀನಿ. ಸೊ ಈ ಒಂದು ನೋಡಬಹುದು, ನೀವು ಯಾವುದೇ ಒಂದು ಕೆಲಸ ಕಾರ್ಯ ಇರಬಹುದು, ಅವುಗಳನ್ನು ನೀವು ಮಾಡಬೇಕಾದರೆ ಒಂದು ಉದ್ದೇಶ ಇಟ್ಟುಕೊಂಡೇ ಮಾಡ್ತೀರಿ. ಆ ಉದ್ದೇಶ ಇದ್ದಾಗ ಮಾತ್ರ ನಿಮ್ಮ ಕೆಲಸ ಕಾರ್ಯ ಸುಗಮವಾಗಿ ಆಗಲಿಕ್ಕೆ ಸಾಧ್ಯವಿರ್ತದೆ. ಅದೇ ರೀತಿಯಾಗಿಯೂ ಸಹ ಈ ಒಂದು ಅಭ್ಯಾಸ ಮಾಡಬೇಕಾದರೆ, ಅಧ್ಯಯನ ಮಾಡಬೇಕಾದರೆ ನೀವು ಉದ್ದೇಶಗಳನ್ನು ಇಟ್ಟುಕೊಳ್ಳಲೇಬೇಕು. ಆ ಉದ್ದೇಶಗಳಿದ್ದಾಗ ಮಾತ್ರ ನೀವು ಏನು ಆ ಒಂದು ಅಧ್ಯಯನವನ್ನು ಮಾಡಿದರೆ ಅದರ ಹಿಂದಿನ ಒಂದು ಉದ್ದೇಶ, ಸೊ ಅದು ನಿಮಗೆ ಒಂದು ಸರಿಯಾದ ಒಂದು ಮಾರ್ಗ, ಒಂದು ದಿಕ್ಕಿಗೆ ತೆಗೆದುಕೊಂಡು ಹೋಗ್ತದೆ. ಸೊ ನೌ ಐ ವಿಲ್ ಸ್ಟಾರ್ಟ್ ವಿತ್ ದ ಆಬ್ಜೆಕ್ಟಿವ್ಸ್. ವಾಟ್ ಆರ್ ದ ಆಬ್ಜೆಕ್ಟಿವ್ಸ್? ವೈ ಆರ್ ಗೋಯಿಂಗ್ ಟು ಲರ್ನ್ ಮಾನಿಟರಿ ಎಕನಾಮಿಕ್ಸ್? ಸೊ ಈಗ ಹಣ ಸಂಬಂಧಿ ಅರ್ಥಶಾಸ್ತ್ರವನ್ನು ನೀವು ಯಾಕೆ ಅಧ್ಯಯನ ಮಾಡ್ತೀರಿ, ಅದರ ಉದ್ದೇಶಗಳು ಏನು? ಸೊ ಹಿಯರ್ ದ ಫಸ್ಟ್ ಒನ್ ಈಸ್ ಟು ಪ್ರೊವೈಡ್ ನಾಲೆಜ್ ಆಫ್ ಮನಿ, ವ್ಯಾಲ್ಯೂ ಆಫ್ ಮನಿ ಆ್ಯಂಡ್ ಸಪ್ಲೈ ಆಫ್ ಮನಿ. ಈ ಒಂದು ಹಣಕ್ಕೆ ಸಂಬಂಧಪಟ್ಟ ಹಾಗೆ ಜ್ಞಾನವನ್ನು ಕೊಡುವುದು, ಅಲ್ಲದೆ ಹಣದ ಮೌಲ್ಯ ಮತ್ತು ಹಣದ ಪೂರೈಕೆಯ ಬಗ್ಗೆ ಹೆಚ್ಚಿನ ಒಂದು ಜ್ಞಾನವನ್ನು ಪಡೆಯುವ ಒಂದು ಉದ್ದೇಶ. ಅದೇ ರೀತಿಯಾಗಿ ದ ಸೆಕೆಂಡ್ ಒನ್ ಈಸ್ ಟು ಪ್ರೊವೈಡ್ ಟೂಲ್ಸ್ ಫಾರ್ ಕನ್ಸ್ಟ್ರಕ್ಷನ್ ಆಫ್ ಇಂಡೆಕ್ಸ್. ಸೂಚ್ಯಂಕಗಳ ರಚನೆಯ ಕುರಿತು ಯಾವ ರೀತಿಯ ಸಾಧನಗಳು ಬೇಕಾಗ್ತದೆ, ಸೊ ಅಲ್ಲಿ ಸಂಗತಿಗಳು ಯಾವ ಬರ್ತಾವ ಅವುಗಳನ್ನು ತಿಳಿದುಕೊಳ್ಳುವ ಒಂದು ಉದ್ದೇಶ. ಇನ್ನು ಅದೇ ರೀತಿಯಾಗಿ ಟು ಕ್ಲಾರಿಫೈ ದ ಕನ್ಸೆಪ್ಟ್ ಆಫ್ ಇನ್ಫ್ಲೇಷನ್, ಡಿಫ್ಲೇಷನ್ ಆ್ಯಂಡ್ ಸ್ಟ್ಯಾಗ್ಫ್ಲೇಷನ್. ಈ ಒಂದು ಹಣದುಬ್ಬರ ಅಥವಾ ಅತಿ ಪ್ರಸರಣ ಮತ್ತು ಹಣದ ಕುಗ್ಗುವಿಕೆ ಅಥವಾ ಅನಹ ಪ್ರಸರಣ ಮತ್ತು ಜಡದಬ್ಬರಕ್ಕೆ ಸಂಬಂಧಪಟ್ಟ ಹಾಗೆ ಸಮಗ್ರವಾದಂಥ ಒಂದು ವಿವರಣೆಯನ್ನು, ಅದರ ಒಂದು ಪರಿಭಾವನೆಗಳನ್ನು ತಿಳಿದುಕೊಳ್ಳುವ ಒಂದು ಉದ್ದೇಶ. ಟು ಇಂಟ್ರೊಡ್ಯೂಸ್ ದ ವರ್ಕಿಂಗ್ ಆಫ್ ಮನಿ ಮಾರ್ಕೆಟ್, ಹಣದ ಮಾರುಕಟ್ಟೆಯನ್ನು ಪರಿಚಯ ಮಾಡುವ ಒಂದು ಉದ್ದೇಶ. ಸೊ ಈ ಅನೇಕ ಉದ್ದೇಶಗಳನ್ನು ಒಳಗೊಂಡಂತಹ ಒಂದು ಹಣ ಸಂಬಂಧಿ ಅರ್ಥಶಾಸ್ತ್ರವನ್ನು ನೀವು ಇಲ್ಲಿ ಅಧ್ಯಯನ ಮಾಡ್ತಾ ಇದ್ದೀರಿ. ಸೊ ಈ ಒಂದು ಹಣ ಸಂಬಂಧಿ ಅರ್ಥಶಾಸ್ತ್ರದಲ್ಲಿ ಒಟ್ಟು 5 ಅಧ್ಯಾಯಗಳೇ ಇದ್ದಾವೆ. ಸೊ ವಿ ಹ್ಯಾವ್ 5 ಚಾಪ್ಟರ್ಸ್ ಇನ್ ಮಾನಿಟರಿ ಎಕನಾಮಿಕ್ಸ್. ಸೊ ಹಿಯರ್ ದ ಫಸ್ಟ್ ಚಾಪ್ಟರ್ ನೇಮ್ ಈಸ್ ಮನಿ. ಮೊದಲನೇ ಅಧ್ಯಾಯದ ಹೆಸರು ಏನಿದೆ ಇಲ್ಲಿ ಹಣ ಅಂತ ಇದೆ. ಎರಡನೇ ಅಧ್ಯಾಯ ವ್ಯಾಲ್ಯೂ ಆಫ್ ಮನಿ, ಹಣದ ಮೌಲ್ಯ ಅಂತ ಇದೆ, ಅಧ್ಯಾಯ 2. ಮತ್ತು ಮೂರನೇ ಅಧ್ಯಾಯ ಹಣದುಬ್ಬರ ಮತ್ತು ಕುಗ್ಗು ಪ್ರಸರಣ, ಇನ್ಫ್ಲೇಷನ್ ಆ್ಯಂಡ್ ಡಿಫ್ಲೇಷನ್. ಅದೇ ರೀತಿಯಾಗಿ ಅಧ್ಯಾಯ 4 ಮನಿ ಮಾರ್ಕೆಟ್ ಅಂದರೆ ಹಣದ ಮಾರುಕಟ್ಟೆ. ಅಧ್ಯಾಯ 5 ಸೆಂಟ್ರಲ್ ಬ್ಯಾಂಕಿಂಗ್ ಆ್ಯಂಡ್ ಮನಿ ಮಾನಿಟರಿ ಪಾಲಿಸಿ, ಕೇಂದ್ರ ಬ್ಯಾಂಕೋದ್ಯಮ ಮತ್ತು ಈ ಒಂದು ಹಣಕಾಸಿನ ನೀತಿ. ಸೊ ಇದು ಅಧ್ಯಾಯ 5. ಸೊ ಈ ರೀತಿಯ ಒಟ್ಟು 5 ಅಧ್ಯಾಯಗಳು ಇಲ್ಲಿ ನಿಮಗೆ ಬರ್ತಾ ಇದ್ದಾವೆ. ಸೊ ಈಗ ಮೊದಲನೇ ಅಧ್ಯಾಯ ಏನನ್ನು ಒಳಗೊಂಡಿದೆ, ಯಾವ್ಯಾವ ರೀತಿಯ ಕಂಟೆಂಟ್ಗಳನ್ನು ಇದು ಒಳಗೊಂಡಿದೆ? ಸೊ ಹಿಯರ್ ದ ಫಸ್ಟ್ ಕಂಟೆಂಟ್ ಈಸ್ ಮೀನಿಂಗ್ ಆ್ಯಂಡ್ ಫಂಕ್ಷನ್ಸ್ ಆಫ್ ಮನಿ, ಹಣದ ಅರ್ಥ ವಿವರಣೆ ಮತ್ತು ಕಾರ್ಯಗಳು. ದ ಸೆಕೆಂಡ್ ಒನ್ ಈಸ್ ಸಪ್ಲೈ ಆಫ್ ಮನಿ, ಹಣದ ಪೂರೈಕೆ, M1, M2, M3
ಸೊ ದೀಸ್ ಆರ್ ದ ಫ್ಯೂ ಕಾನ್ಸೆಪ್ಟ್ ಆಫ್ ಮನಿ. M1, M2, M3ಗಳ ಪರಿಭಾವನೆಗಳ ಅರ್ಥವನ್ನು ಇಲ್ಲಿ ನೀವು ತಿಳ್ಕೊಳ್ತೀರಿ. ಅಂಡ್ ದ ನೆಕ್ಸ್ಟ್ ಒನ್ ಈಸ್ ಮನಿ ಅಂಡ್ ನಿಯರ್ ಮನಿ, ಹಣ ಮತ್ತು ಸಾಮೀಪ್ಯದ ಹಣ. ನೆಕ್ಸ್ಟ್ ಕಂಟೆಂಟ್ ಪೇಪರ್ ಸ್ಟ್ಯಾಂಡರ್ಡ್. ವಾಟ್ ಆರ್ ದ ಮೆರಿಟ್ಸ್ ಅಂಡ್ ಡಿಮೆರಿಟ್ಸ್ ಆಫ್ ಪೇಪರ್ ಸ್ಟ್ಯಾಂಡರ್ಡ್? ಕಾಗದ ಹಣದ ಪದ್ಧತಿಯ ಅನುಕೂಲತೆಗಳೇನು ಮತ್ತು ಈ ಒಂದು ಅನಾನುಕೂಲತೆಗಳೇನು, ಅವುಗಳನ್ನು ಈ ಒಂದು ಅಧ್ಯಾಯ 1ರಲ್ಲಿ ಈ ಒಂದು ಅಧ್ಯಯನ ಮಾಡ್ತೀರಿ. ಅಂದರೆ ಅಧ್ಯಾಯ 1ರ ಒಂದು ಸಿಲೆಬಸ್ ಇಷ್ಟು ಕಂಟೆಂಟ್ಗಳನ್ನು ಒಳಗೊಂಡಿದೆ. ಅದೇ ರೀತಿಯಾಗಿ 2ನೇ ಅಧ್ಯಾಯ ಹಣದ ಮೌಲ್ಯ ಅಥವಾ ವ್ಯಾಲ್ಯೂ ಆಫ್ ಮನಿ. ಇದಕ್ಕೆ ಕನ್ನಡದಲ್ಲಿ ವ್ಯಾಲ್ಯೂ ಆಫ್ ಮನಿಗೆ ನಾವು ಹಣದ ಮೌಲ್ಯ ಅಂತ ನಾವು ಹೇಳ್ತಾ ಇದ್ದೀವಿ. ಸೊ ಇದು ಯಾವ ರೀತಿಯ ಕಂಟೆಂಟ್ಗಳನ್ನು ಇದು ಒಳಗೊಂಡಿದೆ. ಮೆಜರ್ಮೆಂಟ್ ಆಫ್ ವ್ಯಾಲ್ಯೂ ಆಫ್ ಮನಿ ಅಂದರೆ ಈ ಒಂದು ಹಣದ ಮೌಲ್ಯದ ಒಂದು ಮಾಪನ ಅಥವಾ ಅಳತೆಗಳು. ಇನ್ನು ಅದೇ ರೀತಿಯಾಗಿ ಇಲ್ಲಿ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ನಂಬರ್, ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ನಂಬರ್, ಗ್ರಾಹಕ ಬೆಲೆಯ ಸೂಚ್ಯಂಕ, ಮತ್ತು ಅದೇ ರೀತಿಯಾಗಿ ಈ ಒಂದು ಸಿಂಪಲ್ ಅಂಡ್ ವೇಟೆಡ್ ಇಂಡೆಕ್ಸ್ ನಂಬರ್ ಅಂದರೆ ಈ ಒಂದು ಸರಳ ಮತ್ತು ತೂಕದ ಸೂಚ್ಯಂಕಗಳು, ಸರಳ ಮತ್ತು ತೂಕದ ಸೂಚ್ಯಂಕಗಳು. ಅದೇ ರೀತಿಯಾಗಿ ಮೆಜರ್ಮೆಂಟ್ ಆಫ್ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್, ಗ್ರಾಹಕ ಬೆಲೆಯ ಸೂಚ್ಯಂಕಗಳ ಒಂದು ಅಳತೆ. ಮತ್ತು ಇದರೊಂದಿಗೆ ನೀವು ಈ ಒಂದು ಹಣದ ಮೌಲ್ಯಕ್ಕೆ ಸಂಬಂಧಪಟ್ಟಂತಹ ಸಿದ್ಧಾಂತಗಳನ್ನು ಸಹ ಇಲ್ಲಿ ಅಧ್ಯಯನ ಮಾಡ್ತೀರಿ. ಸೊ ಯು ಆರ್ ಗೋಯಿಂಗ್ ಟು ಲರ್ನ್ ಹಿಯರ್ ಥಿಯರೀಸ್ ಆಫ್ ವ್ಯಾಲ್ಯೂ ಆಫ್ ಮನಿ. ಸೊ ವಾಟ್ ಆರ್ ದೋಸ್? ಸೊ ದ ಫಸ್ಟ್ ಒನ್ ಈಸ್ ಕ್ಯಾಶ್ ಟ್ರಾನ್ಸಾಕ್ಷನ್ ಅಪ್ರೋಚ್, ಅಂದರೆ ನಗದು ಹಣದ ವ್ಯವಹಾರಗಳ ಒಂದು ಸಿದ್ಧಾಂತ ಅಥವಾ ವಿಧಾನ. ಅಂಡ್ ದ ಸೆಕೆಂಡ್ ಅಪ್ರೋಚ್ ಈಸ್ ಕ್ಯಾಶ್ ಬ್ಯಾಲೆನ್ಸ್ ಅಪ್ರೋಚ್, ನಗದು ಈ ಒಂದು ಅಂದರೆ ಈ ಒಂದು ಮೀಸಲು ನಗದು ಹಣದಲ್ಲಿ ಅಥವಾ ನಗದು ಮೀಸಲಿನ ಒಂದು ಸಿದ್ಧಾಂತ ಅಂತ ನಾವು ಹೇಳ್ತಿದ್ದೇವೆ. ಸೊ ಈ ರೀತಿಯಾಗಿ ವ್ಯವಹಾರಕ್ಕೆ ಸಂಬಂಧಪಟ್ಟ ಹಾಗೆ ಈ ಒಂದು ಹಣದ ಸಿದ್ಧಾಂತ ಮತ್ತು ನಗದು ಹಣದ ಈ ಒಂದು ಸಿದ್ಧಾಂತವನ್ನು ನೀವು ಇಲ್ಲಿ ಅಧ್ಯಯನ ಮಾಡ್ತಾ ಇದ್ದೀರಿ. ಸೊ ಒಟ್ಟು 2 ಸಿದ್ಧಾಂತಗಳು ಈ ಒಂದು ಅಧ್ಯಾಯ 2ರಲ್ಲಿ ನಿಮಗೆ ಬರ್ತಾ ಇದ್ದಾವೆ ಹಣದ ಮೌಲ್ಯಕ್ಕೆ ಸಂಬಂಧಪಟ್ಟ ಹಾಗೆ. ಸೊ ಈ ಒಂದು ನಗದು ಹಣದ ಅಭಿಲಾಷೆ ಅಂತಲೂ ಸಹ ನಾವೇನು ಹೇಳ್ಬೋದು. ಅಂದರೆ ಈ ಒಂದು ಕ್ಯಾಶ್ ಬ್ಯಾಲೆನ್ಸ್ ಅಪ್ರೋಚ್, ನಗದು ಹಣದ ಅಭಿಲಾಷೆಯ ಸಿದ್ಧಾಂತ ಅಂತಲೂ ಸಹ ನಾವು ಇದನ್ನು ಹೇಳ್ತೇವೆ. ಅದೇ ರೀತಿಯಾಗಿ ಕ್ಯಾಶ್ ಟ್ರಾನ್ಸಾಕ್ಷನ್ ಅಪ್ರೋಚ್, ಇದು ಈ ಒಂದು ನಗದು ವ್ಯವಹಾರಗಳ ಸಿದ್ಧಾಂತ ಅಂತಲೂ ಸಹ ನಾವು ಇದನ್ನು ಕನ್ನಡದಲ್ಲಿ ಹೇಳ್ತೇವೆ. ಕ್ಯಾಶ್ ಬ್ಯಾಲೆನ್ಸ್ ಅಪ್ರೋಚ್ ಅಂಡ್ ಕ್ಯಾಶ್ ಟ್ರಾನ್ಸಾಕ್ಷನ್ ಅಪ್ರೋಚ್. ಸೊ ಇದಷ್ಟು ಈ ಒಂದು ಅಧ್ಯಾಯ 2ರಲ್ಲಿ ಕಂಡು ಬರ್ತಕ್ಕಂತಹ ಒಂದು ಸಿಲೆಬಸ್ನ ಕಂಟೆಂಟ್. ಇನ್ನು 3ನೇದಲ್ಲಿ ಅಧ್ಯಾಯ 3 ಇದು ಇನ್ಫ್ಲೇಷನ್ ಅಂಡ್ ಡಿಫ್ಲೇಷನ್ ಅಂತ ಇದೆ. ಹಣದುಬ್ಬರ ಅಂದರೆ ಅತಿ ಪ್ರಸರಣ ಅಥವಾ ಈ ಒಂದು ಏನಂತೀವಿ ಮತ್ತೊಂದು ಇದಕ್ಕೆ ಅತಿ ಪ್ರಸರಣ ಅಥವಾ ಇದು ಮತ್ತೊಂದು ಇದಕ್ಕೆ ನಾವು ಕನ್ನಡದಲ್ಲಿ ಹೇಳ್ತಾ ಇದ್ದೀವಿ ಅತಿ ಪ್ರಸರಣ ಅಂತ ನಾವು ಇದನ್ನು ಕರಿತಾ ಇದ್ದೀವಿ. ಅದೇ ರೀತಿಯಾಗಿ ಇಲ್ಲಿ ಮತ್ತೊಂದು ಪರಿಭಾವನೆ ಬರ್ತದೆ ಡಿಫ್ಲೇಷನ್, ಅಂದರೆ ಕುಗ್ಗು ಪ್ರಸರಣ ಅಥವಾ ಅನಹ ಪ್ರಸರಣ ಅಂತಲೂ ಸಹ ನಾವು ಇದನ್ನು ಕರೆಯುತ್ತೀವಿ, ಅಥವಾ ಕುಗ್ಗುವಿಕೆ ಅಥವಾ ಕುಗ್ಗು ಪ್ರಸರಣ ಅಂತಲೂ ಸಹ ನಾವು ಇದನ್ನು ಕನ್ನಡದಲ್ಲಿ ಹೇಳ್ತಾ ಇದ್ದೀವಿ. ಅಂದರೆ ಈ ಒಂದು ಅತಿ ಪ್ರಸರಣ ಮತ್ತು ಅನಹ ಪ್ರಸರಣ ಅಂದರೆ ಈ ಒಂದು ಹಣದುಬ್ಬರ ಮತ್ತು ಕುಗ್ಗು ಪ್ರಸರಣ ಅಥವಾ ಇಂಗ್ಲಿಷ್ನಲ್ಲಿ ಇನ್ಫ್ಲೇಷನ್ ಅಂಡ್ ಡಿಫ್ಲೇಷನ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಬರತಕ್ಕಂಥ ಕಂಟೆಂಟ್ಗಳು ಯಾವುವು? ಸೊ ಈ ಒಂದು ಇನ್ಫ್ಲೇಷನ್ದಲ್ಲಿ ಬರತಕ್ಕಂಥದ್ದು ಅಂದರೆ ಹಣದುಬ್ಬರ ಅಥವಾ ಅತಿ ಪ್ರಸರಣದಲ್ಲಿ ಕಂಡು ಬರತಕ್ಕಂಥ ಕಂಟೆಂಟ್ಗಳು ಯಾವುದಂದ್ರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಅರ್ಥವಿವರಣೆ. ಸೊ ಹಿಯರ್ ಯು ಆರ್ ಗೋಯಿಂಗ್ ಟು ಲರ್ನ್ ಮೀನಿಂಗ್ ಅಂಡ್ ವಾಟ್ ಆರ್ ದ ಟೈಪ್ಸ್ ಆಫ್ ಇನ್ಫ್ಲೇಷನ್, ಹಣದುಬ್ಬರದ ಪ್ರಕಾರಗಳು. ಅದೇ ರೀತಿಯಾಗಿ ವಾಟ್ ಆರ್ ದ ಕಾಸಸ್ ಆಫ್ ಇನ್ಫ್ಲೇಷನ್, ಹಣದುಬ್ಬರಕ್ಕೆ ಯಾವ ರೀತಿಯ ಸಂಗತಿಗಳು ಕಾರಣವಾಗಿದ್ದಾವೆ. ಅಂಡ್ ವಾಟ್ ಆರ್ ದ ಎಫೆಕ್ಟ್ಸ್ ಆಫ್ ಇನ್ಫ್ಲೇಷನ್, ಈ ಒಂದು ಹಣದುಬ್ಬರ ಅಥವಾ ಅತಿ ಪ್ರಸರಣದ ಪರಿಣಾಮಗಳೇನು. ಅಂಡ್ ಹೌ ಟು ಕಂಟ್ರೋಲ್ ಇನ್ಫ್ಲೇಷನ್, ಹಣದುಬ್ಬರ ಅಥವಾ ಅತಿ ಪ್ರಸರಣವನ್ನು ಹೇಗೆ ನಿಯಂತ್ರಿಸಬಹುದು. ಸೊ ಇದಷ್ಟು ಈ ಒಂದು ಹಣದುಬ್ಬರ ಅಥವಾ ಅತಿ ಪ್ರಸರಣಕ್ಕೆ ಸಂಬಂಧಪಟ್ಟ ಹಾಗೆ ಈ ಒಂದು ಕಂಟೆಂಟ್ಗಳು. ಅಂಡ್ ನೆಕ್ಸ್ಟ್ ಐ ವಿಲ್ ಮೂವ್ ಆನ್ ಟು ದ ಡಿಫ್ಲೇಷನ್ ಪಾರ್ಟ್. ಸೊ ಇಲ್ಲಿ ಇದಕ್ಕೆ ಕನ್ನಡದಲ್ಲಿ ಕುಗ್ಗು ಪ್ರಸರಣ ಅಥವಾ ಅನಹ ಪ್ರಸರಣ ಅಂತ ಇದನ್ನು ಕರೆಯಲಾಗ್ತದೆ. ಸೊ ಇದು ಏನನ್ನ ಒಳಗೊಂಡಿದೆ, ವಾಟ್ ಆರ್ ದ ಕಂಟೆಂಟ್ಸ್. ಸೊ ಮೀನಿಂಗ್, ವಾಟ್ ಈಸ್ ದ ಮೀನಿಂಗ್ ಆಫ್ ಡಿಫ್ಲೇಷನ್, ಈ ಒಂದು ಹಣದ ಕುಗ್ಗುವಿಕೆ ಅಥವಾ ಈ ಒಂದು ಅನಹ ಪ್ರಸರಣದ ಅರ್ಥವೇನು, ವ್ಯಾಖ್ಯೆಗಳೇನು ಹೇಳ್ತಾವೆ ಅದನ್ನು ಇಲ್ಲಿ ತಿಳ್ಕೊಳ್ತೇವೆ. ಅಂಡ್ ವಾಟ್ ಆರ್ ದ ಕಾಸಸ್, ಅದರ ಕಾರಣಗಳು ಯಾವುದು. ವಾಟ್ ಆರ್ ದ ಇಫೆಕ್ಟ್ಸ್, ಅದರ ಪರಿಣಾಮಗಳೇನು. ಅಂಡ್ ಹೌ ಟು ಕಂಟ್ರೋಲ್ ಡಿಫ್ಲೇಷನ್, ಅತಿ ಪ್ರಸರಣವನ್ನು ಹೇಗೆ ನಾವು ನಿಯಂತ್ರಿಸಲಿಕ್ಕೆ ಸಾಧ್ಯ, ಅದೇ ರೀತಿಯಾಗಿ ಅನಪ್ರಸರಣ ಅಥವಾ ಕುಗ್ಗು ಪ್ರಸರಣವನ್ನು ನಿಯಂತ್ರಿಸಲಿಕ್ಕೆ ಸಾಧ್ಯವಿದೆ. ಸೊ ಅದನ್ನು ಸಹ ನೀವು ಇಲ್ಲಿ ಅಧ್ಯಯನ ಮಾಡ್ತೀರಿ. ಅಂಡ್ ನೆಕ್ಸ್ಟ್ ಕಂಟೆಂಟ್ ದಟ್ ಈಸ್ ಸ್ಟಾಗ್ಫ್ಲೇಷನ್,
ಈ ಒಂದು ಜಡದುಬ್ಬರ ಅಂತ ನಾವು ಇದನ್ನು ಕನ್ನಡದಲ್ಲಿ ಹೇಳ್ತೇವೆ. ಸೊ ಜಡದುಬ್ಬರದ ಅರ್ಥ ವಿವರಣೆ, ಅದರ ವಿವರಣಾತ್ಮಕ ಅನೇಕ ಸಂಗತಿಗಳನ್ನು ಸಹ ಈ ಒಂದು ಭಾಗದಲ್ಲಿ ಅಧ್ಯಯನ ಮಾಡ್ತೇವೆ. ಇನ್ನು ಮತ್ತೊಂದು ಕಂಟೆಂಟ್ ಇಲ್ಲಿ ಬರ್ತದೆ, ಮೀನಿಂಗ್ ಆಫ್ ಇನ್ಫ್ಲೇಷನರಿ ಗ್ಯಾಪ್ ವಿತ್ ಇಲಸ್ಟ್ರೇಷನ್. ಅಂದರೆ ಈ ಒಂದು ಅತಿ ಪ್ರಸರಣ ಅಥವಾ ಹಣದುಬ್ಬರದ ಸಂಬಂಧಪಟ್ಟ ಹಾಗೆ ಈ ಒಂದು ಅಂತರ ಏನು, ಅದನ್ನು ಉದಾಹರಣೆಯೊಂದಿಗೂ ಸಹ ಈ ಒಂದು ಭಾಗದಲ್ಲಿ ನೀವು ಅಧ್ಯಯನ ಮಾಡ್ತೀರಿ. ಅತಿ ಪ್ರಸರಣ ಅಥವಾ ಈ ಒಂದು ಹಣದುಬ್ಬರದ ಈ ಒಂದು ಅಂತರ ಏನು, ಅದನ್ನು ಉದಾಹರಣೆಯೊಂದಿಗೆ ನೀವು ಈ ಭಾಗದಲ್ಲಿ ಅಧ್ಯಯನ ಮಾಡ್ತೀರಿ. ಸೊ ಈ ರೀತಿಯಾಗಿ ಅಧ್ಯಾಯ 3 ಸಿಲೆಬಸ್. ಇನ್ನು ಅಧ್ಯಾಯ 4ರಲ್ಲಿ ಏನು ಇದೆ, ಹಣದ ಮಾರುಕಟ್ಟೆ, ಮನಿ ಮಾರ್ಕೆಟ್. So here you are going to learn the first content, that is meaning and structure of money market and capital market. ಹಣದ ಮಾರುಕಟ್ಟೆ ಮತ್ತು ಬಂಡವಾಳ ಮಾರುಕಟ್ಟೆಯ ಒಂದು ಅರ್ಥ ವಿವರಣೆ, ವ್ಯಾಖ್ಯೆಗಳು ಮತ್ತು ಅವುಗಳ ರಚನೆಯನ್ನ ಇಲ್ಲಿ ಅಧ್ಯಯನ ಮಾಡ್ತಾರೆ. ಅಂಡ್ ದ ನೆಕ್ಸ್ಟ್ ಕಂಟೆಂಟ್ ಕಮರ್ಷಿಯಲ್ ಬ್ಯಾಂಕಿಂಗ್, ವಾಣಿಜ್ಯ ಬ್ಯಾಂಕೋದ್ಯಮ. ವಾಣಿಜ್ಯ ಬ್ಯಾಂಕೋದ್ಯಮಕ್ಕೆ ಸಂಬಂಧಪಟ್ಟ ಹಾಗೆ ಯು ಆರ್ ಗೋಯಿಂಗ್ ಟು ಲರ್ನ್ ಮೀನಿಂಗ್, ಅರ್ಥ ವಿವರಣೆ. ವಾಟ್ ಆರ್ ದ ಫಂಕ್ಷನ್ಸ್ ಆಫ್ ಕಮರ್ಷಿಯಲ್ ಬ್ಯಾಂಕ್ಸ್, ವಾಣಿಜ್ಯ ಬ್ಯಾಂಕಿನ ಕಾರ್ಯಗಳು ಯಾವುವು ಅದನ್ನು ಅಧ್ಯಯನ ಮಾಡ್ತಾರೆ. ಅಂಡ್ ನೆಕ್ಸ್ಟ್ ಕಂಟೆಂಟ್ ಹಿಯರ್ ಯು ಆರ್ ಗೋಯಿಂಗ್ ಟು ಲರ್ನ್ ಕ್ರೆಡಿಟ್ ಕ್ರಿಯೇಷನ್, ಪತ್ತು ನಿರ್ಮಾಣವನ್ನು, ಇದರ ವಿಧಾನವನ್ನು ಇಲ್ಲಿ ಅಧ್ಯಯನ ಮಾಡ್ತಾರೆ. ಅಂಡ್ ವಾಟ್ ಆರ್ ದ ನ್ಯೂ ಕನ್ಸೆಪ್ಟ್ ಇನ್ ಮಾಡರ್ನ್ ಬ್ಯಾಂಕಿಂಗ್, ಆಧುನಿಕ ಬ್ಯಾಂಕಿಂಗ್ನಲ್ಲಿ ಬರತಕ್ಕಂತಹ ಹೊಸ ಪರಿಭಾವನೆಗಳೇನು ಅದನ್ನು ಸಹ ನೀವು ಇಲ್ಲಿ ಅಧ್ಯಯನ ಮಾಡ್ತಾರೆ. ಎಕ್ಸಾಂಪಲ್ಸ್ ಲೈಕ್ ಇ ಬ್ಯಾಂಕಿಂಗ್ ಇರಬಹುದು, ಅದೇ ರೀತಿಯಾಗಿ ಈ ಒಂದು ATM ಅಂತ ಇರಬಹುದು, ಅಥವಾ ಈ ಒಂದು ಪಾವತಿ ಆದೇಶ ಪೇ ಆರ್ಡರ್ ಅಂತ ಇರಬಹುದು. ಅದೇ ರೀತಿಯಾಗಿ IT ಇನ್ ಬ್ಯಾಂಕಿಂಗ್, ಅಂದರೆ ಬ್ಯಾಂಕೋದ್ಯಮದಲ್ಲಿ ಮಾಹಿತಿ ತಂತ್ರಜ್ಞಾನ ಅಂತ ಇರಬಹುದು. ಅದೇ ರೀತಿಯಾಗಿ ಇಂಟರ್ನೆಟ್ ಬ್ಯಾಂಕಿಂಗ್, ಅಂತರ್ಜಾಲ ಬ್ಯಾಂಕೋದ್ಯಮ. ಸೊ ವಿವಿಧ ಪರಿಭಾವನೆಗಳನ್ನು ಈ ಒಂದು ಭಾಗದಲ್ಲಿ ನೀವು ಅಧ್ಯಯನ ಮಾಡ್ತೀರಿ. ಇನ್ನು ಅದೇ ರೀತಿಯಾಗಿ ಮೀನಿಂಗ್ ಅಂಡ್ ಫಂಕ್ಷನ್ಸ್ ಆಫ್ ನಾನ್ ಬ್ಯಾಂಕಿಂಗ್ ಫೈನಾನ್ಸಿಯಲ್ ಇಂಟರ್ಮಿಡಿಯರೀಸ್, ಅಂದರೆ ಬ್ಯಾಂಕೇತರ ಹಣಕಾಸು ಮಧ್ಯವರ್ತಿಗಳ ಅರ್ಥ ವಿವರಣೆ ಮತ್ತು ಅದರ ಕಾರ್ಯವನ್ನು ಇಲ್ಲಿ ನೀವು ಅಧ್ಯಯನ ಮಾಡ್ತೀರಿ. ಸೊ ಇದಷ್ಟು ಈ ಒಂದು ಅಧ್ಯಾಯ 4ರ ಒಂದು ಸಿಲೆಬಸ್. ಇನ್ನು ಅಧ್ಯಾಯ 5ಕ್ಕೆ ಸಂಬಂಧಪಟ್ಟ ಹಾಗೆ ಸೆಂಟ್ರಲ್ ಬ್ಯಾಂಕಿಂಗ್ ಅಂಡ್ ಮಾನಿಟರಿ ಪಾಲಿಸಿ, ಕೇಂದ್ರ ಬ್ಯಾಂಕೋದ್ಯಮ ಮತ್ತು ಹಣಕಾಸು ನೀತಿ ಅಂತ ಈ ಒಂದು ಅಧ್ಯಾಯ 5ರ ಒಂದು ಹೆಡ್ಡಿಂಗ್. ಸೊ ಇಲ್ಲಿ ನೀವು ಏನನ್ನ ಅಧ್ಯಯನ ಮಾಡ್ತಾರೆ, ವಾಟ್ ಆರ್ ಗೋಯಿಂಗ್ ಟು ಲರ್ನ್ ಹಿಯರ್, ಆಬ್ಜೆಕ್ಟಿವ್ಸ್ ಆಫ್ ಮಾನಿಟರಿ ಪಾಲಿಸಿ, ಹಣಕಾಸಿನ ನೀತಿಯ ಒಂದು ಉದ್ದೇಶಗಳನ್ನು ಇಲ್ಲಿ ಹೇಳಿಕೊಡಲಾಗ್ತದೆ. ಅಂಡ್ ದ ನೆಕ್ಸ್ಟ್ ಒನ್ ಈಸ್ ಸೆಂಟ್ರಲ್ ಬ್ಯಾಂಕಿಂಗ್, ಇಟ್ಸ್ ಮೀನಿಂಗ್, ಫಂಕ್ಷನ್ಸ್ and methods of credit control. ಸೊ ಈ ಒಂದು ಕೇಂದ್ರ ಬ್ಯಾಂಕಿಗೆ ಸಂಬಂಧಪಟ್ಟ ಹಾಗೆ ಅರ್ಥ ವಿವರಣೆ, ಕಾರ್ಯಗಳು ಮತ್ತು ಪತ್ತು ನಿರ್ಮಾಣದ ವಿಧಾನಗಳನ್ನು ನೀವು ಇಲ್ಲಿ ಅಧ್ಯಯನ ಮಾಡ್ತೀರಿ. ಸೊ ಯಾವ ರೀತಿಯ ಪತ್ತು ನಿರ್ಮಾಣದ ಒಂದು ವಿಧಾನಗಳನ್ನು ನೀವು, ಅಂದರೆ ಪತ್ತು ನಿಯಂತ್ರಣದ ವಿಧಾನಗಳನ್ನು ಯಾವುದು ಅಧ್ಯಯನ ಮಾಡ್ತೀರಿ ಅಂದರೆ ಕ್ವಾಲಿಟೇಟಿವ್, ಅಂದರೆ ಕ್ವಾಂಟಿಟೇಟಿವ್ ಪರಿಮಾಣಾತ್ಮಕ ಪತ್ತು ನಿಯಂತ್ರಕ ವಿಧಾನ, ಮತ್ತೊಂದು ಕ್ವಾಲಿಟೇಟಿವ್ ಮೆಥಡ್ ಆಫ್ ಕ್ರೆಡಿಟ್ ಕಂಟ್ರೋಲ್. ಸೊ ಅದೇ ರೀತಿಯಾಗಿ ಈ ಒಂದು ಗುಣಾತ್ಮಕ ಪತ್ತು ನಿಯಂತ್ರಕ ವಿಧಾನ. ಸೊ ಇವುಗಳನ್ನು ನೀವು ಅಧ್ಯಾಯದ ಒಂದು ಸಿಲೆಬಸ್ ಇದೆಲ್ಲ ಅಧ್ಯಯನ ಮಾಡ್ತೀವಿ. ಸೊ ಈ ರೀತಿಯಾಗಿ ಒಟ್ಟು 5 ಅಧ್ಯಾಯಗಳು ನಿಮಗೆ ಹಣ ಸಂಬಂಧಿ ಅರ್ಥಶಾಸ್ತ್ರದಲ್ಲಿ, ಮಾನಿಟರಿ ಎಕನಾಮಿಕ್ಸ್ ಅಲ್ಲಿ ನಿಮಗೆ ಬರ್ತವೆ. ಸೊ ನಾವು ವಾಟ್ ಆರ್ ದ, ನೀವು ಇದನ್ನ ಅಧ್ಯಯನ ಮಾಡಬೇಕಾದ್ರೆ ಯಾವ ರೀತಿಯ ರೆಫರೆನ್ಸ್ಗಳನ್ನು, ಪಠ್ಯ ಪುಸ್ತಕಗಳನ್ನು ನೀವು ಉಪಯೋಗ ಮಾಡಿಕೊಳ್ಳಬೇಕು. ಆಳವಾದ ಅಧ್ಯಯನ ಮಾಡೋ ಸಲುವಾಗಿ, ನೋಟ್ಸ್ಗಳ ಸಲುವಾಗಿ ಯಾವ ರೀತಿಯ ಬುಕ್ಗಳನ್ನು ನೀವು ಇಲ್ಲಿ ತೆಗೆದುಕೊಳ್ಳಬೇಕಾಗ್ತದೆ ಅಂದರೆ, ಇಲ್ಲಿ ಇಂಗ್ಲಿಷ್ ಮಾಧ್ಯಮದಲ್ಲಿ ಹೇಳ್ತೇನೆ. ಮೊದಲನೇದು ಮಾನಿಟರಿ ಎಕನಾಮಿಕ್ಸ್ ರಿಟನ್ ಬೈ ಆರ್ ಪಾಲ್. ಸೊ ಮಾನಿಟರಿ ಎಕನಾಮಿಕ್ಸ್ ಆರ್ ಪಾಲ್ ಅಂತ ಇಂಗ್ಲಿಷ್ ಮಾಧ್ಯಮದ ಬುಕ್ಕು. ಅದೇ ರೀತಿಯಾಗಿ ಮನಿ ಬ್ಯಾಂಕಿಂಗ್ ಅಂಡ್ ಇಂಟರ್ನ್ಯಾಷನಲ್ ಟ್ರೇಡ್ ಬೈ DM ಮಿಥಾನಿ, ಮನಿ ಬ್ಯಾಂಕಿಂಗ್ ಅಂಡ್ ಇಂಟರ್ನ್ಯಾಷನಲ್ ಟ್ರೇಡ್ ಬೈ DM ಮಿಥಾನಿ ಇಂಗ್ಲಿಷ್ ಮಾಧ್ಯಮ. ಇನ್ನು ಅದೇ ರೀತಿಯಾಗಿ ML ಸ್ಟೇಟ್ ಮಾನಿಟರಿ ಎಕನಾಮಿಕ್ಸ್, ಇದು ಸಹ ಇಂಗ್ಲಿಷ್ ಮಾಧ್ಯಮದಲ್ಲಿದೆ. ಅಂಡ್ ಲೋಕಲ್ ಆಥರ್ ABN ಕುಲಕರ್ಣಿ ಅಂಡ್ AB ಕಲ್ಕುಂದ್ರಿಕಾ ರಿಟರ್ನ್ ಬುಕ್ ನೇಮ್ ಇಸ್ ಮಾನಿಟರಿ ಎಕನಾಮಿಕ್ಸ್. ಅದೇ ರೀತಿಯಾಗಿ RS ಅಯ್ಯರ್ಸ್ ಕಮರ್ಷಿಯಲ್ ಬ್ಯಾಂಕಿಂಗ್, RS ಅಯ್ಯರ್ಸ್ ಬರೆದ ವಾಣಿಜ್ಯ ಬ್ಯಾಂಕಿಂಗ್, ಅದನ್ನು ಸಹ ನೀವು ಅಧ್ಯಯನಕ್ಕೆ ತೆಗೆದುಕೊಳ್ಳಬಹುದು. ಇವೆಲ್ಲವೂ ಇಂಗ್ಲಿಷ್ ಮಾಧ್ಯಮದಲ್ಲಿ ಬರತಕ್ಕಂತಹ ಈ ಒಂದು ಪಠ್ಯ ಪುಸ್ತಕಗಳು, ರೆಫರೆನ್ಸ್ಗಳು. ಇನ್ನು ಕನ್ನಡ ಮಾಧ್ಯಮದಲ್ಲೂ ಸಹ ಕೆಲವು ಲೇಖಕರು ಇಲ್ಲಿ ಪಠ್ಯವನ್ನು, ಅಂದರೆ ಪಠ್ಯ ಪುಸ್ತಕವನ್ನು ಸಿಲೆಬಸ್ ಪ್ರಕಾರ ಸಿದ್ಧಪಡಿಸಿದ್ದಾರೆ. ಅವರು HRK ಅವರು ಬರೆದಂತಹ, HR ಕೃಷ್ಣಯ್ಯಗೌಡ ಅವರು ಬರೆದಂತಹ ಹಣ ಸಂಬಂಧಿ ಅರ್ಥಶಾಸ್ತ್ರ. ಅದೇ ರೀತಿಯಾಗಿ
ಕೆ.ಡಿ. ಬಸವ ಅವರು ಬರೆದಂತಹ ಈ ಒಂದು ಹಣಕಾಸು ಅರ್ಥಶಾಸ್ತ್ರ ಇವು ಕನ್ನಡ ಮಾಧ್ಯಮದಲ್ಲಿ ಮತ್ತು ಇಂಗ್ಲಿಷ್ ಮಾಧ್ಯಮದಲ್ಲೂ ಸಹ ಇದಾವೆ. ಕೆ.ಡಿ. ಬಸವ ಅವರು ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮದಲ್ಲಿ ಬರೆದವರು. ಎಚ್.ಆರ್. ಕೃಷ್ಣೇಗೌಡ ಕನ್ನಡ ಮಾಧ್ಯಮದಲ್ಲಿ ಮಾತ್ರ ಬರೆದವರು. ಇವು ಎರಡು ಕನ್ನಡ ಮಾಧ್ಯಮದಲ್ಲಿ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯಕ್ಕೆ ಇರತಕ್ಕಂಥ ಒಂದು ಏನು ಪಠ್ಯದಲ್ಲಿ ಎಲ್ಲ ಕಂಟೆಂಟ್ಗಳು ಅಲ್ಲಿ ಈ ಒಂದು ಇದರಲ್ಲಿ ನಮಗೆ ಕಂಡು ಬರ್ತವೆ. ಸೊ ಎರಡು ಬುಕ್ಕನ್ನು ನೀವು ಕನ್ನಡ ಮಾಧ್ಯಮದವರು ಇಲ್ಲಿ ಅಧ್ಯಯನಕ್ಕೆ ಮತ್ತು ನೋಟ್ಸ್ಗಳ ಸಲುವಾಗಿ ಉಪಯೋಗ ಮಾಡಿಕೊಳ್ಳಬಹುದು. ಇನ್ನು ಇದಕ್ಕೂ ಮತ್ತು ಹೆಚ್ಚಿನದಾಗಿ ನಾವು ರೆಫರೆನ್ಸ್ಗಳನ್ನು ಇಲ್ಲಿ ಹೇಳ್ತಾ ಇದ್ದೀವಿ. ಅದೇ ಅಂದರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ RBIನ ಒಂದು ಅನೇಕ ಈ ಒಂದು ಬುಲೆಟಿನ್ಗಳನ್ನು ಸಹ ನೀವು ಆನ್ಲೈನ್ಗಳಲ್ಲಿ ನೋಡಬಹುದು. ಗೂಗಲ್ನಲ್ಲಿ ನೀವು RBI ಅಂತ ಟೈಪ್ ಮಾಡಿ ಅಲ್ಲಿ RBI ವೆಬ್ಸೈಟ್ ಓಪನ್ ಆಗ್ತದೆ. ಆ ಒಂದು ವೆಬ್ಸೈಟ್ನಲ್ಲಿ ನಿಮಗೆ ಈ ಒಂದು ಅನೇಕ ಬುಲೆಟಿನ್ಗಳು ಸಹ ಸಿಗ್ತವೆ. ಅಲ್ಲಿಯೂ ಸಹ ನಿಮಗೆ ಹಣ ಸಂಬಂಧಿ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವು ಇತ್ತೀಚಿನ ವಿದ್ಯಮಾನಗಳ ಕುರಿತು ಮಾಹಿತಿ ನಿಮಗೆ ಸಿಗ್ತದೆ. ಇನ್ನು ಅಂತರ್ಜಾಲಕ್ಕೆ ಸಂಬಂಧಪಟ್ಟ ಒಂದು ಮಾಹಿತಿಯೂ ಸಹ ಅಲ್ಲಿ ನೀವು ಕಲೆ ಹಾಕಬಹುದು. ಸೊ ಇಲ್ಲಿ ನೀವು ನೋಡಬಹುದು www.google.com ಸೋಷಿಯಲ್ ಸೈನ್ಸ್ ಎಕನಾಮಿಕ್ಸ್ ಅಂತ ನೀವು ಅಲ್ಲಿ ನೀವು ಆಪ್ಷನ್ ಸೆಲೆಕ್ಟ್ ಮಾಡಿಕೊಂಡ್ರೆ ಅಲ್ಲಿಯೂ ಸಹ ನೀವು ಹಣ ಸಂಬಂಧಿ ಅರ್ಥಶಾಸ್ತ್ರದ ಒಂದು ಅನೇಕ ಮಾಹಿತಿಗಳನ್ನು ನೀವು ಪಡೆಯಲಿಕ್ಕೆ ಸಾಧ್ಯವಿದೆ. ಅದೇ ರೀತಿಯಾಗಿ ವಿಕಿಪೀಡಿಯಾನು ಸಹ ಇಲ್ಲಿ ನಮಗೆ ಇದೆ. www.wikipedia.org ಇಲ್ಲಿಯೂ ಸಹ ನೀವು ಈ ಒಂದು ಹಣ ಸಂಬಂಧಿ ಅರ್ಥಶಾಸ್ತ್ರದ ಒಂದು ವಿಭಾಗ ಒಂದು ಆಪ್ಷನ್ಗಳನ್ನು ನೀವು ಅಲ್ಲಿ ಓಪನ್ ಮಾಡಿ ನೋಡಬಹುದು. ಸೊ ಈ ರೀತಿಯಾಗಿ ಈ ಒಂದು BA ಥರ್ಡ್ ಸೆಮಿಸ್ಟರ್ ಮಾನಿಟರಿ ಎಕನಾಮಿಕ್ಸ್ಗೆ ಸಂಬಂಧಪಟ್ಟ ಹಾಗೆ ಈ ಒಂದು ಸಿಲೆಬಸ್ಸು ಇದೆ. ಇನ್ನು ನೆಕ್ಸ್ಟ್ ಸ್ಲೈಡ್ನಲ್ಲಿ ನೀವು ನೋಡಬಹುದು. ಈಗಾಗಲೇ ನಾನು ನಿಮಗೆ ಕನ್ನಡದಲ್ಲಿಯೂ ಸಹ ಹೇಳಿದ್ದೀನಿ. ಅದನ್ನೇ ಈ ಒಂದು ಸ್ಲೈಡ್ನಲ್ಲಿ ಮತ್ತು ಮುಂದಿನ ಸ್ಲೈಡ್ನಲ್ಲಿ ಸಹ ನಾನು ಬಿಟ್ಟಿದ್ದೀನಿ. ಓಕೆ, ಇದು ನಿಮ್ಮ ಕನ್ನಡ ಮಾಧ್ಯಮದಲ್ಲಿರ್ತಕ್ಕಂತಹ ಸಿಲೆಬಸ್. ಇನ್ನು ನೆಕ್ಸ್ಟ್ ಸೆಮಿಸ್ಟರ್ ಮತ್ತು IA ಟೆಸ್ಟ್ಗೆ ಸಂಬಂಧಪಟ್ಟ ಹಾಗೆ ಸೆಮಿಸ್ಟರ್ ಪರೀಕ್ಷೆ ಮತ್ತು IA ಟೆಸ್ಟ್ಗೆ ಸಂಬಂಧಪಟ್ಟ ಹಾಗೆ ಈ ಒಂದು ವಿವರಣೆಯನ್ನು ನಾನು ನಿಮಗೆ ಈ ಒಂದು ಸ್ಲೈಡ್ನಲ್ಲಿ ನೀಡ್ತಾ ಇದ್ದೀನಿ. ಸೊ ಇಲ್ಲಿ ನಿಮ್ಮದು ಸೆಮಿಸ್ಟರ್ ಎಕ್ಸಾಮ್ 80 ಅಂಕಗಳನ್ನ ಇದು ಒಳಗೊಂಡಿರ್ತದೆ. ಅಂದರೆ ಥಿಯರಿ ಎಕ್ಸಾಮ್ 80 ಅಂಕಗಳನ್ನು ಒಳಗೊಂಡಿರ್ತದೆ. ಅದೇ ರೀತಿಯಾಗಿ ಆಂತರಿಕ ಪರೀಕ್ಷೆ ಇಂಟರ್ನಲ್ ಅಸೆಸ್ಮೆಂಟ್ ಟೆಸ್ಟ್ ಇದು 20 ಅಂಕಗಳನ್ನು ಒಳಗೊಂಡಿದೆ. ಸೊ ಈ ರೀತಿಯಾಗಿ ಒಟ್ಟು 100 ಅಂಕಗಳ ಒಂದು ಪತ್ರಿಕೆ ಇದು ಯಾವುದು? ಸೊ ಮಾನಿಟರಿ ಎಕನಾಮಿಕ್ಸ್ ಇದು 100 ಮಾರ್ಕ್ಸ್ ಪೇಪರ್. ಸೊ ಅದೇ ರೀತಿಯಾಗಿ what is the question pattern of monetary economics for your semester examination? ಸೆಮಿಸ್ಟರ್ ಎಕ್ಸಾಮ್ಸ್ಗೆ ಸಂಬಂಧಪಟ್ಟ ಹಾಗೆ ಈ ಒಂದು ಪ್ರಶ್ನೆ ಪತ್ರಿಕೆ ನಮೂನೆ ಮಾಡೆಲ್ ಯಾವ ರೀತಿಯಾಗಿರುತ್ತದೆ? ಒಟ್ಟು ಇಲ್ಲಿ ನೀವು ನೋಡಬಹುದು 4 ವಿಭಾಗಗಳನ್ನು ನೀವು ಇಲ್ಲಿ ಗಮನಿಸಬಹುದು. ಸೆಕ್ಷನ್ ಎ, ಸೆಕ್ಷನ್ ಬಿ, ಸೆಕ್ಷನ್ ಸಿ, ಸೆಕ್ಷನ್ ಡಿ. ಸೊ ಸೆಕ್ಷನ್ ಎದಲ್ಲಿ ನೋಡಬಹುದು ಇಲ್ಲಿ ನೀವು ಏನು ಒಟ್ಟು 12 ಪ್ರಶ್ನೆಯನ್ನು ನಾವು ನಿಮಗೆ ಕೇಳ್ತೀವಿ. 12ರಲ್ಲಿ ಯಾವುದಾದ್ರೂ 10 ಈ ಒಂದು ಪ್ರಶ್ನೆಗಳಿಗೆ ಐಚ್ಛಿಕವಾದಂತಹ ನಿಮಗೆ ಬಂದಂತಹ 10 ಪ್ರಶ್ನೆಗಳಿಗೆ ಉತ್ತರ ಮಾಡಬಹುದು. ಸೊ ಇಲ್ಲಿ ಪ್ರತಿ ಪ್ರಶ್ನೆಗೆ 2 ಅಂಕಗಳನ್ನು ನೀಡಲಾಗ್ತದೆ. ಒಟ್ಟು 20 ಅಂಕಗಳು. ಸೊ ಇಲ್ಲಿ ನೀವು 30 ಸಮಯವನ್ನು ತೆಗೆದುಕೊಳ್ಳಬೇಕು. 10 ಪ್ರಶ್ನೆಗಳಿಗೆ ಉತ್ತರಿಸಲಿಕ್ಕೆ 30 ನಿಮಿಷ ಸಮಯವನ್ನು ನೀವು ಮೀಸಲಿಡಬೇಕು. ಮನೆಯಲ್ಲಿ ಇದಕ್ಕೆ ನೀವು ಪ್ರಯತ್ನವನ್ನು ಮಾಡಬೇಕು. ಸೊ ಅದೇ ರೀತಿಯಾಗಿ ಕ್ವಶನ್ ಪೇಪರನ್ನು ತೆಗೆದುಕೊಂಡು ಮನೆಯಲ್ಲಿ ನೀವು ಪ್ರಯತ್ನವನ್ನು ಮಾಡಬೇಕು. ಸೊ ಇಲ್ಲಿ ಕ್ವಶನ್ ಯಾವ ರೀತಿಯಾಗಿದೆ, ಕ್ವಶನ್ಗೆ ಅನುಗುಣವಾಗಿ ನೀವು ಉತ್ತರವನ್ನು ಬರೀಬೇಕಾಗ್ತದೆ. ಒಂದು ವೇಳೆ ಅದು ಸ್ವಲ್ಪ ಎನಲಿಟಿಕ್ ಆದಂತಹ ಒಂದು 2 ಅಂಕ ಪ್ರಶ್ನೆ ಇದ್ದರೆ 5-6 ವಾಕ್ಯಗಳಲ್ಲಿ ಸಹ ನೀವು ಉತ್ತರಿಸಬಹುದು. ಓಕೆ, ಇನ್ನು ಸೆಕ್ಷನ್ ಬಿಗೆ ನಾನು ಬರ್ತೀನಿ. ಸೆಕ್ಷನ್ ಬಿದಲ್ಲಿ ನೋಡಬಹುದು ಅಲ್ಲಿ ಒಟ್ಟು 5 ಪ್ರಶ್ನೆಗಳನ್ನು ಕೇಳಲಾಗ್ತದೆ. ಯಾವುದಾದ್ರೂ 5 ಪ್ರಶ್ನೆಗಳಲ್ಲಿ ನೀವು 3 ಪ್ರಶ್ನೆಗಳಿಗೆ ಉತ್ತರವನ್ನು ಮಾಡಬೇಕು. ಸೊ ನಿಮಗೆ ಬಂದಂತಹ ಯಾವುದಾದ್ರೂ 3 ಪ್ರಶ್ನೆಗಳಲ್ಲಿ 5ರಲ್ಲಿ ಉತ್ತರಿಸಬೇಕು. ಅಂದರೆ 5 ಪ್ರಶ್ನೆಗಳಲ್ಲಿ 3ಕ್ಕೆ ಮಾತ್ರ ಉತ್ತರಿಸಬೇಕು. ಇಲ್ಲಿ ಪ್ರತಿ ಪ್ರಶ್ನೆಗೆ 5 ಅಂಕಗಳನ್ನು ಕೊಡಲಾಗ್ತದೆ. ಒಟ್ಟು 15 ಅಂಕಗಳು. ಸೊ ಇಲ್ಲಿ ಒಂದು ಪ್ರತಿ ಪ್ರಶ್ನೆಯನ್ನು ಉತ್ತರಿಸಲಿಕ್ಕೆ ನೀವು ತೆಗೆದುಕೊಳ್ಳಬೇಕಾದ ಸಮಯ 15 ನಿಮಿಷ. ಒಟ್ಟು 3 ಪ್ರಶ್ನೆಗಳಿಗೆ 45 ನಿಮಿಷ ನೀವು ಸಮಯವನ್ನು ಮೀಸಲಿಡಬೇಕು. ಇನ್ನು ಅದೇ ರೀತಿಯಾಗಿ ಸೆಕ್ಷನ್ ಸಿದಲ್ಲಿ ನೀವು ನೋಡಬಹುದು ಅಲ್ಲಿ ನಾವು ನಮಗೆ 4 ಪ್ರಶ್ನೆಗಳನ್ನು ಕೇಳ್ತೀವಿ. ಯಾವುದಾದ್ರೂ 4 ಪ್ರಶ್ನೆಗಳಲ್ಲಿ ಯಾವುದಾದ್ರೂ ನಿಮಗೆ 2 ಬಂದಂತಹ ಹೆಚ್ಚು ನೀವು ಉತ್ತರವನ್ನು ಅತಿ ವೇಗವಾಗಿ ಮತ್ತು ಸ್ಪಷ್ಟವಾಗಿ ವಿವರಣೆ ಮಾಡಲಿಕ್ಕೆ ಬರಲಿಕ್ಕೆ ಸಾಧ್ಯವಿದೆ ಅನ್ನುವ ಪ್ರಶ್ನೆಗಳನ್ನು ಆಯ್ಕೆ ಮಾಡಿಕೊಂಡು ಯಾವುದಾದ್ರೂ 2 ಪ್ರಶ್ನೆಗಳಿಗೆ ಉತ್ತರಿಸಬೇಕು. ಇಲ್ಲಿ ಒಂದು ಪ್ರಶ್ನೆಗೆ 15 ಅಂಕ. ಒಟ್ಟು 2 ಪ್ರಶ್ನೆ ಕೇಳಲಾಗ್ತದೆ. 2 ಪ್ರಶ್ನೆಗೆ ನೀವು ಉತ್ತರಿಸಬೇಕಾಗ್ತದೆ. ಸೊ ಇಲ್ಲಿ ಒಟ್ಟು 30 ಅಂಕಗಳನ್ನು ಇದಕ್ಕೆ ಕೊಡಲಾಗ್ತದೆ. ಸೊ ಇಲ್ಲಿ ಒಂದು ಪ್ರಶ್ನೆಯನ್ನು ಉತ್ತರಿಸಲಿಕ್ಕೆ ನೀವು ತೆಗೆದುಕೊಳ್ಳಬೇಕಾದ ಸಮಯ 30 ನಿಮಿಷ. 2 ನಿಮಿಷಕ್ಕೆ 60 ನಿಮಿಷ ಸಮಯವನ್ನು ನೀವು ತೆಗೆದುಕೊಳ್ಳಬೇಕು. ಇನ್ನು ಸೆಕ್ಷನ್ ಡಿ ಯಲ್ಲಿ ನೀವು ನೋಡಬಹುದು ಅಲ್ಲಿ 15 ಅಂಕಗಳ ಒಂದು ಪ್ರಶ್ನೆ ಇರ್ತದೆ. ಇದು ಕಡ್ಡಾಯ ಪ್ರಶ್ನೆ ಆಗಿರ್ತದೆ. ಒಂದು ವೇಳೆ
ಇಲ್ಲಿ ನಿಮಗೆ ಅಥವಾ ಒಂದು ಆಪ್ಷನ್ ಸಹ ನೀಡಲಾಗ್ತದೆ, ಒಂದು ಐಚ್ಛಿಕ ಮತ್ತೊಂದು ಪ್ರಶ್ನೆಯನ್ನು ಸಹ ನೀವು ಇಲ್ಲಿ ಕೊಡಲಾಗ್ತದೆ. ಅಂದರೆ ಒಂದು ಪ್ರಶ್ನೆಯನ್ನು ಆನ್ಸರ್ ಮಾಡಲಿಕ್ಕೆ ಬರಲಿಲ್ಲ, ಅದರ ಐಚ್ಛಿಕ ಮತ್ತೊಂದು ಪ್ರಶ್ನೆ ಇರ್ತದೆ, ಆ ಒಂದು ಆಪ್ಷನ್ ಅನ್ನು ಸಹ ನೀವು ಸೆಲೆಕ್ಟ್ ಮಾಡಿಕೊಂಡು ಯಾವುದಾದರೂ ಒಂದಕ್ಕೆ ಉತ್ತರಿಸಬೇಕು. ಇಲ್ಲಿ 15 ಅಂಕಗಳು ಇರ್ತದೆ. ಒಟ್ಟು ಇಲ್ಲಿ ನಿಮಗೆ ಈ ಪ್ರಶ್ನೆಯನ್ನು ಉತ್ತರಿಸಲಿಕ್ಕೆ 30 ನಿಮಿಷ ಸಮಯವನ್ನು ತೆಗೆದುಕೊಳ್ಳಬೇಕು. ಸೊ ಈ ರೀತಿಯಾಗಿ ಒಟ್ಟು 2 ಗಂಟೆ 45 ನಿಮಿಷ ಸಮಯವನ್ನು ನೀವು ಸೆಕ್ಷನ್ ಎ, ಬಿ, ಸಿ, ಡಿ ಇದರಲ್ಲಿ ತೆಗೆದುಕೊಳ್ಳಬೇಕು. ಇನ್ನು ಉಳಿತು 15 ನಿಮಿಷ. ಸೊ ಇನ್ ರಿಮೈನಿಂಗ್ 15 minutes ಯು ಹ್ಯಾವ್ ಟು ಫೈನಲ್ ಚೆಕ್ ಅಂಡ್ ಕರೆಕ್ಷನ್ ಆಫ್ ಯುವರ್ ಎಂಟೈರ್ ಆನ್ಸರ್ ಪೇಪರ್. ಇವೆಲ್ಲ ಸಂಪೂರ್ಣವಾದಂತಹ ಈ ಒಂದು ಏನು ಉತ್ತರವನ್ನು ಮಾಡಿರ್ತೀರಿ ಎಲ್ಲವನ್ನು ಪ್ರಾರಂಭದಿಂದ ಹಿಡಿದು ಅಂತಿಮದವರೆಗೆ ನೀವು ಎಲ್ಲವನ್ನ ಕೂಲಂಕುಷವಾಗಿ ಪರಿಶೀಲಿಸಬೇಕು, ಚೆಕ್ ಮಾಡಬೇಕು. ಏನಾದರೂ ಕರೆಕ್ಷನ್ ಇದ್ದರೆ ಅಲ್ಲಿ ಮಾಡಿಕೊಡಬೇಕು. ಅದಕ್ಕೆ 15 ನಿಮಿಷ ನೀವು ಸಮಯವನ್ನು ಮೀಸಲಿಡಬೇಕು. ಸೊ ಈ ರೀತಿಯಾಗಿ ಒಟ್ಟು 3 ಗಂಟೆಯನ್ನು ನೀವು ಸೆಮಿಸ್ಟರ್ ಪರೀಕ್ಷೆಯಲ್ಲಿ ಈ ಒಂದು ಟೈಮ್ ಸ್ಪ್ಲಿಟ್ಗಳನ್ನು ಮಾಡಿಕೊಳ್ಳಬೇಕು ಪ್ರತಿಯೊಂದು ವಿಭಾಗಕ್ಕೆ. ಸೊ ಒಟ್ಟು 3 ಗಂಟೆಗಳಲ್ಲಿ ನಿಮ್ಮ ಆನ್ಸರ್ ಪತ್ರಿಕೆ ಸಿದ್ಧವಾಗಬೇಕು. ಸೊ ಈ ರೀತಿಯಾಗಿ 80 ಅಂಕಗಳ ಈ ಒಂದು ಸೆಮಿಸ್ಟರ್ ಪರೀಕ್ಷೆ ಇದು ಇರ್ತದೆ. ಇನ್ನು ನೀವು ಮುಂದಿನ ಸ್ಲೈಡ್ನಲ್ಲಿ ನೋಡಬಹುದು IA ಮಾರ್ಕ್ಸ್ ಅಥವಾ ಆಂತರಿಕ ಅಂಕಗಳ ಪರೀಕ್ಷೆ ಇದು ಯಾವ ರೀತಿ ಅಂಕಗಳನ್ನು ಒಳಗೊಂಡಿದೆ. ಸೊ ಇಲ್ಲಿ ಆಂತರಿಕ ಅಂಕಗಳ ಒಟ್ಟು ಎಷ್ಟಿದೆ? 20 ಅಂಕಗಳು. ಆಂತರಿಕ ಅಂಕಗಳು 20 ಮಾರ್ಕ್ಸ್ ಇರ್ತದೆ. ಸೊ ಈ ಒಂದು ಆಂತರಿಕ ಅಂಕಗಳಲ್ಲಿ ನಾವು ನೋಡ್ತೇವೆ, ಮತ್ತೆ ನಾವು ಸ್ಪ್ಲಿಟ್ಗಳನ್ನು ಮಾಡ್ತೀವಿ, ಅಂದರೆ ಅವುಗಳನ್ನು ವಿಭಾಗಗಳನ್ನು ಮಾಡ್ತೀವಿ. 20 ಅಂಕಗಳನ್ನು ನಿಮಗೆ ಯಾವ ರೀತಿಯಾಗಿ ಇಲ್ಲಿ ಕೊಡಲಾಗ್ತದೆ ಅಂದರೆ ಅಟೆಂಡೆನ್ಸ್ಗೆ 3 ಮಾರ್ಕ್ಸ್. ಈಗ ನೀವು ನೋಡಬಹುದು ಆನ್ಲೈನ್ನಲ್ಲಿ ಅಟೆಂಡೆನ್ಸ್ ಕಡ್ಡಾಯವಾಗಿದೆ. ಇಲ್ಲಿ ಹಾಜರಾತಿ ನಿಮ್ಮದು ಕಡ್ಡಾಯವಾಗಬೇಕು. ನೀವು ನೋಡಿದರೆ ಇಲ್ಲ ಅನ್ನೋದು ನಮಗೆ ಯೂಟ್ಯೂಬ್ ಲಿಂಕ್ನಲ್ಲಿ ನಿಮ್ಮ ಅಟೆಂಡೆನ್ಸ್ ನಮಗೆ ಸಿಗ್ತದೆ. ಸೊ ಯೂಟ್ಯೂಬ್ ನೀವು ಚಾನಲ್ ಓಪನ್ ಮಾಡಿದಾಗ ವಿಡಿಯೋನ ಸಂಪೂರ್ಣವಾಗಿ ನೋಡಿದಾಗ ನಿಮ್ಮ ಅಟೆಂಡೆನ್ಸ್ ಅಲ್ಲಿ ರೆಕಾರ್ಡ್ ಆಗ್ತದೆ. ಸೊ ಹೀಗಾಗಿ ಅಟೆಂಡೆನ್ಸ್ ಅನ್ನು ನೀವು ಕಡ್ಡಾಯವಾಗಿ ಇಲ್ಲಿ ಸರಿಯಾಗಿ ಸಂಪೂರ್ಣವಾಗಿ ಎಲ್ಲ ವಿಡಿಯೋವನ್ನು ವೀಕ್ಷಣೆ ಮಾಡಲೇಬೇಕು, ತಿಳಿದುಕೊಳ್ಳಬೇಕು. ಸೊ ಹೀಗಾಗಿ ಆಫ್ಲೈನ್ ಅಂದರೆ ನೀವು ಕಾಲೇಜಿಗೆ ಬಂದಾಗಲೂ ಸಹ ನಿಮ್ಮ ಹಾಜರಾತಿ ಏನು ಆಗಿನ ಒಂದು ಸರ್ಕಾರದ ಒಂದು ಸೂಚನೆ ಇರ್ತದೆ ಹಾಜರಾತಿಯ ಬಗ್ಗೆ, ಸೊ ಅದನ್ನು ಸಹ ನಾವು ಪರಿಗಣನೆಗೆ ತೆಗೆದುಕೊಳ್ಳಬೇಕಾಗ್ತದೆ. ಸೊ ಹೀಗಾಗಿ ಅಟೆಂಡೆನ್ಸ್ಗೆ 3 ಅಂಕಗಳಿರ್ತದೆ. ಇನ್ನು ಅಸೈನ್ಮೆಂಟ್ಗೂ ಸಹ 3 ಅಂಕಗಳನ್ನು ಕೊಡಲಾಗ್ತದೆ. ಸೊ ಇಲ್ಲಿ ಅಸೈನ್ಮೆಂಟ್ದಲ್ಲಿ 3 ಅಂಕಗಳು ಯಾವ ರೀತಿಯಾಗಿ ಅಂದರೆ ನಾವು ನಿಮಗೆ ಹೋಮ್ ಅಸೈನ್ಮೆಂಟ್ ಮನೆಯಲ್ಲಿ ನೀವು ಅದನ್ನು ಬರೆದು ಸರಿಯಾಗಿ ಏನು ನಾವು ಪ್ರಶ್ನೆಯನ್ನು ಕೊಟ್ಟಿರ್ತೀವಿ, ನಿಮ್ಮ ಹೋಮ್ ಅಸೈನ್ಮೆಂಟ್ ಏನಿರ್ತದೆ ಅದನ್ನು ಮನೆಯಲ್ಲಿ ಸರಿಯಾಗಿ ಬರೆದು ಏನು ಒಂದು ನಿಗದಿ ಮಾಡಿರ್ತೀವಿ ಆ ಒಂದು ಪುಸ್ತಕದಲ್ಲಿ ಹೋಮ್ ಅಸೈನ್ಮೆಂಟ್ ಬುಕ್ಲೆಟ್ದಲ್ಲಿ ನೀವು ಇದನ್ನು ಆನ್ಸರ್ ಮಾಡಬೇಕಾಗ್ತದೆ. ಅಲ್ಲಿ 3 ಪ್ರಶ್ನೆಗಳಿರ್ತವೆ. ಯಾವ 3 ಪ್ರಶ್ನೆಗಳನ್ನು ಕೊಡ್ತೀವಿ, ಪ್ರತಿ ಪ್ರಶ್ನೆಗೆ 1 ಅಂಕ ಇರ್ತದೆ. ಒಟ್ಟು 3 ಅಂಕಗಳನ್ನು ಇಲ್ಲಿ ನಿಮಗೆ ಅಸೈನ್ಮೆಂಟ್ಗೆ ಕೊಡಲಾಗ್ತದೆ. ಇನ್ನು ಮೊದಲನೆಯ ಆಂತರಿಕ ಪರೀಕ್ಷೆ ಫಸ್ಟ್ ಟೆಸ್ಟ್, ಇದು 20 ಅಂಕಗಳ 1 ಗಂಟೆಯ ಒಂದು ಪರೀಕ್ಷೆ ಆಗಿರ್ತದೆ. ಸೊ ಈ 20 ಅಂಕಗಳ 1 ಗಂಟೆಯ ಪರೀಕ್ಷೆಯಲ್ಲಿ ಒಟ್ಟು ನಾವು ನಿಮಗೆ ಏನು 3 ಪ್ರಶ್ನೆಗಳನ್ನು ಕೇಳ್ತೀವಿ. ಈ 3 ಪ್ರಶ್ನೆಗಳಲ್ಲಿ ಯಾವುದಾದರೂ 2 ಪ್ರಶ್ನೆಗಳಿಗೆ ಮಾತ್ರ ಉತ್ತರಿಸಬೇಕು. ಇಲ್ಲಿ 1 ಪ್ರಶ್ನೆಗೆ ಉತ್ತರಿಸಲಿಕ್ಕೆ ನೀವು ತೆಗೆದುಕೊಳ್ಳಬೇಕಾದ ಸಮಯ ಅರ್ಧ ಗಂಟೆ 30 ನಿಮಿಷ, ಇನ್ನೊಂದು ಪ್ರಶ್ನೆಗೆ ಅದು 30 ನಿಮಿಷ. ಸೊ ಈ ರೀತಿಯಾಗಿ 1 ಗಂಟೆ ಸಮಯವನ್ನು ನೀವು ಉಪಯೋಗಿಸಿಕೊಳ್ಳಬೇಕು. ಮತ್ತು ಇದರಲ್ಲಿ ಸ್ವಲ್ಪ 2-3 ನಿಮಿಷ ನೀವು ಸಮಯವನ್ನು ಉಳಿಸಿಕೊಂಡು ಸಂಪೂರ್ಣವಾಗಿ ನೀವು ಬರೆದಂತಹ ಉತ್ತರ ಎಲ್ಲೆಲ್ಲಿ ಏನಾದರೂ ಕರೆಕ್ಷನ್ ಇದ್ದರೆ ಅದನ್ನು ಸರಿಪಡಿಸಿಕೊಳ್ಳಬೇಕು. ಓಕೆ. ಸೊ ಫಸ್ಟ್ ಟೆಸ್ಟು ಯಾರಿಗೆ 20ಕ್ಕೆ 20 ಬರ್ತದೆ ಅವರಿಗೆ 4 ಅಂಕಗಳನ್ನು ನಾವು ಕೊಡ್ತೀವಿ. ಅಂದರೆ ಅದೇ ರೀತಿಯಾಗಿ ಕಡಿಮೆ ತೆಗೆದುಕೊಂಡ್ರೆ ಅದಕ್ಕೆ ಪ್ರಪೋರ್ಷನೇಟ್ ನಾವು ನಿಮಗೆ ಅಂಕಗಳನ್ನು ಮೊದಲನೇ ಟೆಸ್ಟ್ನಲ್ಲಿ ನೀಡ್ತೀವಿ. ಇನ್ನು ಸೆಕೆಂಡ್ ಟೆಸ್ಟ್, ಎರಡನೇ ಆಂತರಿಕ ಈ ಒಂದು ಟೆಸ್ಟ್ ಪರೀಕ್ಷೆಯಲ್ಲಿ ಇದು 10 ಅಂಕಗಳ ಪರೀಕ್ಷೆ ಆಗಿರ್ತದೆ. ಅಂದರೆ ಇಲ್ಲಿಯೂ ಸಹ ನಾವು ನಿಮಗೆ 20 ಅಂಕಗಳ 1 ಗಂಟೆಯ ಪರೀಕ್ಷೆಯನ್ನು ತೆಗೆದುಕೊಳ್ಳುತ್ತೀವಿ. ಇಲ್ಲಿಯೂ ಸಹ ನಿಮಗೆ 3 ಪ್ರಶ್ನೆಯನ್ನು ಕೊಡ್ತೀವಿ. ಯಾವುದಾದರೂ 2 ಪ್ರಶ್ನೆಗಳಿಗೆ ಗೊತ್ತಿದಂತಹ ನೀವು 2 ಪ್ರಶ್ನೆಗಳಿಗೆ ಮಾತ್ರ ಉತ್ತರಿಸಬೇಕು. ಇಲ್ಲಿಯೂ ಸಹ ನೀವು 1 ಗಂಟೆ ಸಮಯದಲ್ಲಿ ಅರ್ಧ ಗಂಟೆ 30 ಮಿನಿಟ್ಸ್ ಒಂದು ಪ್ರಶ್ನೆಗೆ, ಮತ್ತೊಂದು ಪ್ರಶ್ನೆಗೆ 30 ನಿಮಿಷ ಸಮಯವನ್ನು ತೆಗೆದುಕೊಳ್ಳಬೇಕು. ಸೊ ಈ ರೀತಿಯಾಗಿ ಎರಡನೆಯ ಟೆಸ್ಟು ಇದು ಯಾರಿಗೆ 20ಕ್ಕೆ 20 ಪಡೆದವರು 10 ಅಂಕಗಳನ್ನು ಪಡಿತಾರೆ ಮತ್ತು ಕಡಿಮೆ ಪಡೆದವರು ಅದಕ್ಕೆ ಪ್ರಪೋರ್ಷನೇಟ್ ಆಗಿ ನೀವು ಅಂಕಗಳನ್ನು ನಾವು ಕೊಡಲಾಗ್ತದೆ. ಸೊ ಈ ರೀತಿಯಾಗಿ ಒಟ್ಟು ಆಂತರಿಕ ಅಂಕಗಳು 20 ಅಂಕಗಳನ್ನು ಇದು ಒಳಗೊಂಡಿದೆ. ಸೊ ಈ ರೀತಿಯಾಗಿ ನಿಮಗೆ ಈ ಒಂದು ಆಂತರಿಕ ಅಂಕಗಳ ಒಂದು ಪರೀಕ್ಷೆಯನ್ನು ಯಾವ ರೀತಿಯಾಗಿ ಮಾಡ್ತೀವಿ ಎಲ್ಲ ವಿವರಣೆಯನ್ನು ನಿಮಗೆ ನೀಡಲಾಗಿದೆ. ಸೊ ಇನ್ನೊಮ್ಮೆ ನಾನು ನಿಮಗೆ ಇದನ್ನು ಪುನರಾವರ್ತನೆ ರಿವಿಷನ್ ಮಾಡ್ತೀನಿ. ಸೊ ಮೊದಲನೇ ಸ್ಲೈಡ್ನಲ್ಲಿ ನೋಡಬಹುದು ನನ್ನ ಪರಿಚಯ ಇದೆ, ಅದೇ ರೀತಿಯಾಗಿ ನಿಮ್ಮ ಯಾವ ಪತ್ರಿಕೆ ಇದೆ ಅನ್ನೋದನ್ನು ಹೇಳಲಾಗಿದೆ. ಮತ್ತು ಎರಡನೇ ಸ್ಲೈಡ್ನಲ್ಲಿ ಇಂಗ್ಲಿಷ್ ಮಾಧ್ಯಮದಲ್ಲಿರತಕ್ಕಂತಹ ಈ ಒಂದು ಸಿಲೆಬಸ್ ಹಣ ಸಂಬಂಧಿ ಅರ್ಥಶಾಸ್ತ್ರ
ಸೊ ದ ಸಿಲೆಬಸ್ ಫಾರ್ ಮಾನಿಟರಿಂಗ್ ಎಕನಾಮಿಕ್ಸ್ ಇನ್ ಇಂಗ್ಲಿಷ್ ಮೀಡಿಯಂ. ನೆಕ್ಸ್ಟ್ ಸ್ಲೈಡ್ನಲ್ಲಿ ನೋಡಬಹುದು, ಅಲ್ಲಿ ಈ ಒಂದು ಹಣ ಸಂಬಂಧಿ ಅರ್ಥಶಾಸ್ತ್ರ ಕನ್ನಡ ಮಾಧ್ಯಮದಲ್ಲಿರ್ತಕ್ಕಂಥ ಒಂದು ಸಿಲೆಬಸ್ ಅನ್ನು ನೀಡಿದ್ದೀನಿ. ಅದೇ ರೀತಿಯಾಗಿ ಮುಂದಿನ ಒಂದು ಸ್ಲೈಡ್ನಲ್ಲಿ ಸಹ. ಇನ್ನು ನೆಕ್ಸ್ಟ್ ಸ್ಲೈಡ್ನಲ್ಲಿ ನೋಡಬಹುದು ಸೆಮಿಸ್ಟರ್ ಪರೀಕ್ಷೆಯಲ್ಲಿ ಇರತಕ್ಕಂಥ ಏನು ಕ್ವಶನ್ ಪ್ಯಾಟರ್ನ್ ಅನ್ಬೋದು, ಅಲ್ಲಿ ಯಾವ ರೀತಿಯಾಗಿ ಸಮಯವನ್ನು ತೆಗೆದುಕೊಳ್ಳಬೇಕು, ಎಲ್ಲೇ ಒಂದು ಮಾಹಿತಿಯನ್ನು ಈ ಒಂದು ಸ್ಲೈಡ್ನಲ್ಲಿ ನೀಡಲಾಗಿದೆ. ಅದೇ ರೀತಿಯಾಗಿ ಕೊನೆಯ ಸ್ಲೈಡ್ನಲ್ಲಿ ನೋಡಬಹುದು, ಅಲ್ಲಿ ಆಂತರಿಕ ಅಂಕಗಳ ಪರೀಕ್ಷೆಯ ಕುರಿತು ಅಲ್ಲಿ ಸಮಗ್ರವಾದಂಥ ಒಂದು ಮಾಹಿತಿಯನ್ನು ಕೊಟ್ಟಿದ್ದೀನಿ. ಎಲ್ಲ ವಿದ್ಯಾರ್ಥಿಗಳಿಗೆ ನಾನು ಹೇಳ್ತಾ ಇದನ್ನು ಆನ್ಲೈನ್ ವಿಡಿಯೋ ಕ್ಲಾಸು ಇದು ಕಡ್ಡಾಯವಾಗಿದೆ, ನೀವು ವೀಕ್ಷಣೆ ಮಾಡಲೇಬೇಕು. ವಾಟ್ಸಪ್ನಲ್ಲಿ ಇದರ ಲಿಂಕನ್ನು ಬಿಡ್ತೀನಿ. ಆ ಒಂದು ಲಿಂಕನ್ನು ನೀವು ಓಪನ್ ಮಾಡಿ, ಆ ಲಿಂಕನ್ನು ಓಪನ್ ಮಾಡಿದ ತಕ್ಷಣ ನೀವು ಯೂಟ್ಯೂಬಿಗೆ ನೀವು ಅಲ್ಲಿ ನನ್ನ ವಿಡಿಯೋ ಓಪನ್ ಆಗ್ತದೆ. ವಿಡಿಯೋ ಓಪನ್ ಆದ ತಕ್ಷಣ ನೀವು ಅಲ್ಲಿ ಸಬ್ಸ್ಕ್ರೈಬ್ ಅಂತ ರೆಡ್ ವರ್ಡಲ್ಲಿ ಇರ್ತದೆ, ಇಂಗ್ಲೀಷಲ್ಲಿ ಸಬ್ಸ್ಕ್ರೈಬ್ ಅಂತ ಇರ್ತದೆ, ನೀವು ಕ್ಲಿಕ್ ಮಾಡಬೇಕು. ಅದರ ಮೇಲೆ ಸ್ವಲ್ಪ ಪ್ರೆಸ್ ಮಾಡಿದಾಗ ಅಲ್ಲಿ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ತೀರಿ. ಅಂದರೆ ಈ ರೀತಿ ಮಾಡುವುದರಿಂದ ಏನಾದರೂ ಒಂದು ಪ್ರಯೋಜನ ಸಿಗ್ತದೆ ಅಂದರೆ, ನಾನು ಯಾವುದೇ ವಿಡಿಯೋವನ್ನು ಬಿಟ್ಟಾಗ, ಅಂದರೆ ನಿಮಗೆ ಸಂಬಂಧಪಟ್ಟ ಈ ಒಂದು ವಿಡಿಯೋವನ್ನು ಬಿಟ್ಟಾಗ, ಆನ್ಲೈನ್ ಕ್ಲಾಸಿಗೆ ಸಂಬಂಧಪಟ್ಟ ಒಂದು ವಿಡಿಯೋವನ್ನು ಬಿಟ್ಟಾಗ ನಿಮಗೆ ನೋಟಿಫಿಕೇಶನ್ ನಿಮಗೆ ಅತಿ ಬೇಗನೆ ಬಂದುಬಿಡ್ತದೆ. ನಿಮಗೆ ನೋಡಲಿಕ್ಕೆ ಅದು ಅನುಕೂಲವಾಗ್ತದೆ. ಒಂದು ವೇಳೆ ನೀವು ವಾಟ್ಸಪ್ಪನ್ನು ಆನ್ ಮಾಡದೇ ಇದ್ದಾಗ ಅಥವಾ ಇಂಟರ್ನೆಟ್ಟನ್ನು ಆನ್ ಮಾಡದೇ ಇದ್ದಾಗ ನಿಮಗೆ ಆಫ್ಲೈನ್ ಸ್ಕ್ರೀನ್ದಲ್ಲಿಯೂ ಸಹ ನಿಮಗೆ ಈ ಒಂದು ಯೂಟ್ಯೂಬ್ ಬಗ್ಗೆ ಸಂಬಂಧಪಟ್ಟ ಹಾಗೆ ವಿಡಿಯೋ ಬಂದಿದೆ ಅಂತ ನಿಮಗೆ ನೋಟಿಫಿಕೇಶನ್ ಸಹ ನಿಮಗೆ ಈ ಒಂದು ಸ್ಕ್ರೀನ್ನಲ್ಲಿ ಸಿಗ್ತದೆ. ಅದು ನೀವು ಆಫ್ಲೈನ್ ಇದ್ದಾಗ, ಅಂದರೆ ಇಂಟರ್ನೆಟ್ ಆನ್ ಮಾಡದೇ ಇದ್ದಾಗ ಸಹ ನೋಟಿಫಿಕೇಶನ್ ನಿಮಗೆ ಸಿಗ್ತದೆ. ಆದ್ದರಿಂದ ನೀವು ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಲೇಬೇಕು. ಮತ್ತು ಸಬ್ಸ್ಕ್ರೈಬ್ ಮಾಡದಿದ್ದರೆ ಅಲ್ಲಿ ನಿಮ್ಮ ಹಾಜರಾತಿ ಆನ್ಲೈನ್ ಕ್ಲಾಸ್ನಲ್ಲಿ ಬೀಳುವುದಿಲ್ಲ. ಓಕೆ, ಆದ್ದರಿಂದ ಸಂಪೂರ್ಣವಾಗಿ ನೀವು ಏನು ಮಾಡಬೇಕು, ವಿಡಿಯೋ ವೀಕ್ಷಣೆ ಮಾಡಿದಾಗ ನಿಮ್ಮ ಹಾಜರಾತಿಯಲ್ಲಿ ತೋರಿಸ್ತದೆ, ಅದು ನಮಗೆ ತೋರಿಸ್ತದೆ. ಸೊ ಅದೇ ರೀತಿಯಾಗಿ ಇಲ್ಲಿ ಥಂಬ್ ಅಪ್ ಮತ್ತು ಥಂಬ್ ಡೌನ್ ಅಂತಿದೆ. ಥಂಬ್ ಅಪ್ ಅಂದರೆ ವಿಡಿಯೋದಲ್ಲಿ ನಿಮಗೆ ಹೆಚ್ಚಿನ ಎಲ್ಲ ಒಂದು ಮಾಹಿತಿ ತಿಳಿದಿದೆ ಆದಲ್ಲಿ ಅದು ಥಂಬ್ ಅಪ್ ಅಂತ ಒತ್ತಬೇಕು. ಇನ್ನೊಮ್ಮೆಗೆ ಏನಾದರೂ ಡೌಟ್ ಇದ್ದಲ್ಲಿ ಥಂಬ್ ಡೌನ್ ಅಂತ ಒತ್ತಬೇಕು. ಅಂದರೆ ವಿಡಿಯೋ ಲೈಕ್ ಆಗಿಲ್ಲ ನಿಮಗೆ, ಸೊ ಇನ್ನೂ ಮಾಹಿತಿ ತಿಳಿದಿಲ್ಲ, ಹಾಗಿದ್ರೆ ನಿಮಗೆ ಡೌಟ್ ಇದ್ದರೆ ಅಲ್ಲಿ ಕಾಮೆಂಟ್ ಬಾಕ್ಸ್ ಅಂತಿದೆ, ಅಲ್ಲಿ ನಿಮ್ಮ ಪ್ರಶ್ನೆಯನ್ನು ನೀವು ನಮಗೆ ಕೇಳಬಹುದು. ಟೈಪ್ ಮಾಡಿ ಪ್ರಶ್ನೆಯನ್ನು ಬಿಡಬೇಕು. ಅದಕ್ಕೆ ನಾವು ಮುಂದಿನ ಒಂದು ಇದರಲ್ಲಿ ವಿಡಿಯೋ ಕ್ಲಾಸ್ನಲ್ಲಿ ಅದರ ಬಗ್ಗೆ ನೀವು ಯಾವುದಾದ್ರು ಪ್ರಶ್ನೆಯನ್ನು ಕೇಳಿದ್ದೆ ಆದಲ್ಲಿ ಅಲ್ಲಿ ನಾವು ಉತ್ತರಿಸಲಿಕ್ಕೆ ಪ್ರಯತ್ನವನ್ನು ಮಾಡ್ತೀವಿ. ಅದೇ ರೀತಿಯಾಗಿ ನಿಮಗೆ ಇಲ್ಲಿ ಗೊತ್ತಾಗದೇ ಇದ್ದಾಗ ನೀವು ವಾಟ್ಸಪ್ ಗ್ರೂಪ್ನಲ್ಲಿ ಸಹ ನಮ್ಮೊಂದಿಗೆ ಚಾಟ್ ಮಾಡಬಹುದು. ಅದು ಸಾಧ್ಯ ಆಗದೇ ಇದ್ದರೆ ನಿಮಗೆ ನೀವು ಫೋನ್ ಮೂಲಕ, ಮೊಬೈಲ್ ಮೂಲಕ ನನಗೆ ಕಾಂಟ್ಯಾಕ್ಟ್ ಮಾಡಬಹುದು. ಸೊ ಈ ರೀತಿಯಾಗಿ ಎಲ್ಲ ರೀತಿಯ ಒಂದು ಸಮಗ್ರವಾದಂಥ ಒಂದು ಮಾಹಿತಿಯನ್ನು ನಿಮಗೆ ನೀಡಲಾಗಿದೆ. ಸೊ ನಿಮಗೆ ಯಾವುದೇ ರೀತಿಯ ಒಂದು ಡೌಟು ಅಥವಾ ಸಂಶಯ ಕಂಡು ಬಂದದ್ದೇ ಆದಲ್ಲಿ ನೀವು ನನಗೆ ಆ ಒಂದು ಸಮಸ್ಯೆಗಳಿಗೆ ಪರಿಹಾರಗಳನ್ನು ಕಂಡುಕೊಳ್ಳಬಹುದು. ಸೊ ಇದು ಆನ್ಲೈನ್, ಇದು ಫಸ್ಟ್ ವಿಡಿಯೋ ಇದೆ. ಇಲ್ಲ ಪ್ರಾರಂಭದಿಂದ ನಾನು ನಿಮಗೆ ಎಲ್ಲ ಸಮಗ್ರವಾದಂಥ ಒಂದು ಮಾಹಿತಿಯನ್ನು ಏನು ನಾವು ಕ್ಲಾಸ್ನ ಮುಂಚೆ ಮಾಡ್ತೀವಿ ಪ್ರಾರಂಭ, ಆ ಸಂದರ್ಭದಲ್ಲಿ ಇವುಗಳನ್ನು ನೀಡಿದರೆ ನಿಮಗೆ ಹೆಚ್ಚು ಮುಂದಿನ ಒಂದು ಎಲ್ಲ ಮಾಹಿತಿಯನ್ನು ನಮಗೆ ಈಸಿಯಾಗಿ ಸುಲಭವಾಗಿ ತಿಳಿದುಕೊಳ್ಳಲಿಕ್ಕೆ ಇದರಿಂದ ಸಾಧ್ಯವಾಗ್ತದೆ. ಅಂದರೆ ಸಿಲೆಬಸ್ ಸರಾಗವಾಗಿ ನಿಮಗೆ ಇದರಿಂದ ಅಧ್ಯಯನ ಮಾಡಿಕೊಂಡು ಅದರ ಮೂಲಕ ಸಿಲೆಬಸ್ನಲ್ಲಿದ್ದ ಹಾಗೆ ನೀವು ಅಧ್ಯಯನ ಮಾಡಲಿಕ್ಕೆ ನಿಮಗೆ ಇದು ಸುಲಭವಾಗ್ತದೆ. ಆದ್ದರಿಂದ ಈ ಒಂದು ಆನ್ಲೈನ್ ವಿಡಿಯೋ ಕ್ಲಾಸನ್ನು ಈ ರೀತಿಯಾಗಿ ನಾನು ನಿಮಗೆ ಇವತ್ತು ಕೊಡ್ತಾ ಇದ್ದೇನೆ. ಓಕೆ, ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಹೆಚ್ಚು ಮನದಟ್ಟಾಗುವ ಹಾಗೆ ತಿಳಿಯುವ ಹಾಗೆ ನಾನು ಈ ಒಂದು ಆನ್ಲೈನ್ ವಿಡಿಯೋ ಕ್ಲಾಸನ್ನು ಮಾಡಿದ್ದೀನಿ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಇದು ಸಂಪೂರ್ಣವಾಗಿ ತಿಳಿದಿದೆ ಅಂತ ಭಾವಿಸಿದ್ದೀನಿ. ಮತ್ತು ಎಲ್ಲರೂ ಯಾವುದೇ ಕಾರಣಕ್ಕೂ ತಪ್ಪು ಮಿಸ್ ಮಾಡದೆ ಅಥವಾ ತಪ್ಪಿಸದೆ ನೀವು ಈ ಒಂದು ಆನ್ಲೈನ್ ವಿಡಿಯೋವನ್ನು ನೋಡಲೇಬೇಕು. ನಿಮ್ಮ ಹಾಜರಾತಿ ಇಲ್ಲಿ ಕಡ್ಡಾಯವಾಗಿ ಇರಲೇಬೇಕು. ಆದ್ದರಿಂದ ಎಲ್ಲ ವಿದ್ಯಾರ್ಥಿಗಳು ಕೇವಲ ಹಾಜರಾತಿಗೆ ಮಾತ್ರವಲ್ಲ, ನಿಮಗೆ ಈ ಒಂದು ಸೆಮಿಸ್ಟರ್ ಪರೀಕ್ಷೆಯಲ್ಲಿ ಹೆಚ್ಚಿನ ಒಂದು ಜ್ಞಾನ ಬೇಕಾದರೆ, ಹೆಚ್ಚಿನ ಒಂದು ಆಳವಾದ ಒಂದು ಅಧ್ಯಯನ ಮಾಡಬೇಕಾದರೆ, ಈ ಒಂದು ಸಂಬಂಧಿತ ವಿಷಯದಲ್ಲಿ ನೀವು ಹೆಚ್ಚು ಒಂದು ಜ್ಞಾನವನ್ನು ಪಡೆಯಬೇಕಾದರೆ, ಇದರಲ್ಲಿ ನೀವು ಆಳವಾದ ಜ್ಞಾನವನ್ನು ಪಡೆಯಲೇಬೇಕಾದರೆ, ಸೊ ಇದನ್ನು ನೀವು ಸರಿಯಾಗಿ ನಾವು ಹೇಳಿದ ಒಂದು ಸೂಚನೆಗಳನ್ನು, ಮಾರ್ಗದರ್ಶಿ ಅಂಶಗಳನ್ನು ನೀವು ಪರಿಶೀಲನೆ ಮಾಡಬೇಕು. ಅದರ ಮೂಲಕ ನೀವು ಈ ಒಂದು ಆಳವಾದ ಒಂದು ಅಧ್ಯಯನ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು. ಆದ್ದರಿಂದ ಎಲ್ಲ ವಿದ್ಯಾರ್ಥಿಗಳಿಗೆ ಒಳ್ಳೆಯದಾಗಲಿ. ಸೊ ಯಾವುದೇ ಕಾರಣಕ್ಕೂ ನೀವು ಹೊರಗಡೆ ಹೋಗಬಾರದು, ಅನವಶ್ಯಕವಾಗಿ ತಿರುಗಾಡಬಾರದು. ಓಕೆ, ಸೊ ಈ ಒಂದು ಕೋವಿಡ್-19 ಕೊರೋನಾದ ರಿಸ್ಟ್ರಿಕ್ಷನ್ ಏನಿದೆ, ಆ ಎಲ್ಲ ನಿಯಮಾವಳಿ ಸೂಚನೆಗಳೇನಿದೆ ಅವುಗಳನ್ನು ಪಾಲನೆ ಮಾಡಲೇಬೇಕು. ಅತ್ಯವಶ್ಯಕ ಕಂಡು ಬಂದದ್ದೇ ಆದಲ್ಲಿ ಹೊರಗಡೆ ಬಂದಾಗ ನೀವು ಮಾಸ್ಕ್ ಅನ್ನು ಧರಿಸಿಕೊಂಡು ಬರಬೇಕು.
ಮತ್ತು ಸ್ಯಾನಿಟೈಸರ್ ಒಂದು ಬಳಕೆಯನ್ನು ನೀವು ಮಾಡಬೇಕು. ಏನಾದರೂ ಮುಟ್ಟಿದರೆ ಮಾಡಿದರೆ ನೀವು ಆ ಒಂದು ಸ್ಯಾನಿಟೈಸರ್ ಅನ್ನು ಕೈಗೆ ಹಚ್ಚಿಕೊಂಡು ಅದರ ಮೂಲಕ ಸ್ವಚ್ಛ ಮಾಡಿಕೊಳ್ಳಬೇಕು. ಅಥವಾ ಈ ಒಂದು ಸೋಪನ್ನು ಸಹ ನೀವು ಬಳಸಿಕೊಳ್ಳಬಹುದು. ಈ ಒಂದು ಸಾಬೂನ್ ಅಂತ ಏನು ಹೇಳ್ತೀವಿ ಅದರ ಒಂದು ಬಳಕೆಯನ್ನು, ಅದರ ಜೆಲ್ ಅನ್ನು ನೀವು ಉಪಯೋಗ ಮಾಡಿಕೊಂಡು ಕೈಯನ್ನು ಸ್ವಚ್ಛಗೊಳಿಸಬಹುದು. ಸೊ ಹೀಗಾಗಿ ಈ ಎಲ್ಲ ರೀತಿಯ ಸೂಚನೆಗಳನ್ನು ನೀವು ಪಾಲಿಸಬೇಕು. ಸೊ ಎಲ್ಲರಿಗೂ ಒಳ್ಳೆಯದಾಗಲಿ. ಎಲ್ಲ ವಿದ್ಯಾರ್ಥಿಗಳಿಗೆ, ಅರ್ಥಶಾಸ್ತ್ರ ವಿದ್ಯಾರ್ಥಿಗಳಿಗೆ ನನ್ನ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಮತ್ತು ನೀವೆಲ್ಲರೂ ಸುರಕ್ಷಿತವಾಗಿರಿ. ಈ ಒಂದು ಕೋವಿಡ್-19ದಿಂದ ಯಾವುದೇ ರೀತಿಯ ಈ ಒಂದು ಸೋಂಕು ಬರದ ಹಾಗೆ ನೀವು ಎಚ್ಚರಿಕೆಯನ್ನು ತೆಗೆದುಕೊಳ್ಳಿ. ಎಲ್ಲ ರೀತಿಯ ಸೂಚನೆಗಳನ್ನು ಪಾಲಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಕ್ಲಾಸನ್ನು ನಾನು ಇವತ್ತು ಮುಗಿಸ್ತಾ ಇದ್ದೀನಿ. ಮುಂದಿನ ಒಂದು ವಿಡಿಯೋ ಕ್ಲಾಸಿನ ಈ ಒಂದು ಮಾಹಿತಿಯನ್ನು, ಲಿಂಕನ್ನು ನಾನು ನಿಮಗೆ ನಿಮ್ಮ ಇದರಲ್ಲಿ ವಾಟ್ಸಪ್ ಗ್ರೂಪ್ನಲ್ಲಿ ಬಿಡ್ತೀನಿ. ಆ ಲಿಂಕನ್ನು ನೀವು ಒತ್ತುವುದರ ಮೂಲಕ ಆನ್ಲೈನ್ ವಿಡಿಯೋ ಕ್ಲಾಸನ್ನು ಅಟೆಂಡ್ ಆಗಬಹುದು. ಅದರ ಮೂಲಕ ಎಲ್ಲ ಒಂದು ಮಾಹಿತಿಯನ್ನು ನೀವು ಜ್ಞಾನವನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಇನ್ನೊಮ್ಮೆ ವಂದನೆ ತಿಳಿಸ್ತಾ ಇವತ್ತಿನ ಒಂದು ಆನ್ಲೈನ್ ವಿಡಿಯೋ ಕ್ಲಾಸನ್ನು ಮುಗಿಸ್ತೇನೆ. ಥ್ಯಾಂಕ್ ಯು.